5 4 3 2 1 0. ಮಾಸ್ಟರ್ಸ್ ಎಲ್ಲರೂ ನಿಧಾನವಾಗಿ ಕಣ್ಣನ್ನ ತೆಗೆದು ಕೈಯನ್ನೇ ನೋಡ್ಬೇಕು. ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹಕ್ಕೂ ಧ್ಯಾನ ಕಲಿಸಿದ ಪತ್ರಿಜಿ ಗುರುಗಳಿಗೂ ಕೃತಜ್ಞತೆಯನ್ನ ಚಪ್ಪಾಳೆ ಮೂಲಕ ಸಲ್ಲಿಸೋಣ ಮಾಸ್ಟರ್ಸ್. ಎಲ್ಲ ಮಾಸ್ಟರ್ಸ್ಗೂ ನಮಸ್ಕಾರಗಳು. ನಮಸ್ತೆ ಪದ್ಮಾ ಮೇಡಮ್. ನಮಸ್ತೆ ಮೇಡಮ್. ಶ್ವೇತಾ ಮೇಡಮ್ ನಮಸ್ತೆ. ರತ್ನಮ್ಮ ಮೇಡಮ್ ನಮಸ್ತೆ. ಎಲ್ಲ ನಮಸ್ಕಾರಗಳು. ನಮಸ್ಕಾರಗಳು. ಓಕೆ ಮೇಡಮ್. ಮಾಸ್ಟರ್ಸ್, ಇವತ್ತಿನ ಧ್ಯಾನ ಸಂಚಿಕೆಯಲ್ಲಿ ಪಿರಮಿಡ್ ಮಾಸ್ಟರ್ ಗಿರೀಶ್ ಸರ್ ಅವರಿಂದ ಅನುಭವ ಹಂಚಿಕೆ ಇರುತ್ತೆ. ಸರ್, ನಿಮ್ಮ ವಿಡಿಯೋ ಆನ್ ಮಾಡ್ಕೊಳ್ಳಿ, ಹಾಗೆ ಅನ್ಮ್ಯೂಟ್ ಮಾಡಿ ಸರ್. ಮೇಡಮ್, ಗಿರೀಶ್ ಸರ್ ಅವರು ಜಾಯಿನ್ ಆಗಿದ್ದಾರಾ? ಜಾಯಿನ್ ಆಗಿದ್ದಾರೆ ನೋಡಿ. 6:15 ಜಾಯಿನ್ ಆಗ್ತಾ ಇದ್ರು. 6:15 ಆಯ್ತಲ್ಲ ನೋಡಿ. ಸ್ವಲ್ಪ ಧನ್ಯವಾದಗಳು. ಇವತ್ತಿನ ಸಂಚಿಕೆಯಲ್ಲಿ ಪಿರಮಿಡ್ ಮಾಸ್ಟರ್ ಗಿರೀಶ್ ಸರ್ ಇವರಿಂದ ಅನುಭವ ಹಂಚಿಕೆ ಇರುತ್ತೆ. ಸರ್, ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಗಿರೀಶ್ ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಿಮ್ಗೆ ನಮಸ್ತೆ. ಎಲ್ಲರ ಧ್ಯಾನಿಗಳ ಪರವಾಗಿ ನಿಮ್ಗೆ ಧನ್ಯವಾದಗಳು. ಸ್ವಾಗತ ಸರ್. ಓವರ್ ಟು ಸರ್. ನಿಮ್ಮ ಹೆಸರು, ಊರು, ನಿಮ್ಮ ಒಂದು ಕಿರು ಪರಿಚಯ, ನೆಕ್ಸ್ಟ್ ಧ್ಯಾನದಿಂದ ಹಿಂದೆ ಹೇಗಿತ್ತು, ಧ್ಯಾನಕ್ಕೆ ಬಂದ್ಮೇಲೆ ಹೇಗಿತ್ತು ಅನ್ನೋ ಒಂದು ನಿಮ್ಮ ಅನುಭವನ ಹಂಚ್ಕೊಳ್ಳಿ ಅಂತ ಕೇಳ್ಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ ಮಾಸ್ಟರ್. ಎಲ್ಲರಿಗೂ ಸಂಜೆ ನಮಸ್ಕಾರಗಳು. ಮೊದಲಿಗೆ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ಹಾಗೂ ಗುರುಮಾತೆ ಸ್ವರ್ಣಮಾಲಾ ಮೇಡಮ್ ಅವ್ರಿಗೆ ಅವರ ಪಾದರವಿಂದಕ್ಕೆ ನಮಸ್ಕರಿಸುತ್ತಾ ಇಂದಿನ ಸತ್ಸಂಗವನ್ನ ಶುರು ಮಾಡೋಣ. ಮೊದಲಿಗೆ ನನ್ನ ಹೆಸರು ಗಿರೀಶ. ನಾನು ವೃತ್ತಿಯಲ್ಲಿ ಕಾರ್ಪೆಂಟರ್ ವೃತ್ತಿ. ನಾನು ಯೋಗಕ್ಕೆ ಬರ್ಬೇಕಾದ್ರೆ ಒಂದು ಸಣ್ಣದಾಗಿ ಆಕ್ಸಿಡೆಂಟ್ ಆಗುತ್ತೆ. ಅಕ್ಟೋಬರ್ 12ನೇ ತಾರೀಕು ಆಕ್ಸಿಡೆಂಟ್ ಆಗುತ್ತೆ. 18ನೇ ತಾರೀಕು ಆಪರೇಷನ್ ಆಗುತ್ತೆ. ಆಪರೇಷನ್ ಆದ್ಮೇಲೆ ಕೈ ಫುಲ್ ಫ್ರಾಕ್ಚರ್ ಆಗುತ್ತೆ. ಈ ತೋಳಿದೆಯಲ್ಲ, ಇಲ್ಲಿ 2 ಮೂಳೆ ಇರ್ತದೆ. ಒಂದ್ ಮೂಳೆ ಫುಲ್ 4 ಪೀಸ್ ಆಗ್ಬಿಟ್ಟಿರ್ತದೆ. ಅದನ್ನ ಆಪರೇಷನ್ ಮಾಡಿ ಅವ್ರು ತೆಗಿಲೇಬೇಕು, ಇನ್ ಮುಂದೆ ಬೆಳೆಯಲ್ಲ ಅದು ಅಂತ ಹೇಳಿರ್ತಾರೆ. ನಾನೇನ್ ಮಾಡ್ತೀನಿ, ಆಯ್ತು ಅಂದ್ಬಿಟ್ಟು ಸುಮ್ನೆ ಆಪರೇಷನ್ ಮಾಡಿಸಿ ಎಲ್ಲ ಆಗುತ್ತೆ. ನಾನು 18ನೇ ತಾರೀಕು ಆಪರೇಷನ್ ಆಗುತ್ತೆ, ಅಕ್ಟೋಬರ್. ನವೆಂಬರ್ 12ಕ್ಕೆ ಎಲ್ಲ ಬಿಚ್ಬಿಡ್ತಾರೆ. ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಲ್ಲ ಹಾಕಿರೋದೆಲ್ಲ ಬಿಚ್ತಾರೆ. ನಾನೇನ್ ಮಾಡ್ತೀನಿ, ಆಗ ನಮ್ಮ ಫ್ರೆಂಡ್ಸ್ ಒಬ್ರು ಹೇಳ್ತಾರೆ, ಇಲ್ಲಿ KHP ಪಾರ್ಕ್ ಅಲ್ಲಿ ಧ್ಯಾನ ಹೇಳ್ಕೊಡ್ತಾರೆ, ಒಂದ್ಸರಿ ಟ್ರೈ ಮಾಡಿ ನೋಡ್ಬೋದಲ್ಲ ನೀವು ಅಂತ ಹೇಳ್ತಾರೆ. ಆಗ ಸರಿ, ನಾನು ಏನು ಇದ್ ಮಾಡೋದಲ್ವಲ್ಲ ಅಂದ್ಬಿಟ್ಟ, ಫ್ರೀ ಆಗಿರ್ತೀನಲ್ಲ ಹೋಗ್ ಮಾಡೋಣ ಅಂತ ಫಸ್ಟ್ ಒನ್ ಡೇ ಮಾಡಿದೆ. ಒನ್ ಡೇ ಮಾಡಿದಾಗ ನಮ್ಮ ಮಾಸ್ಟ್ರು ಬಸವರಾಜ್ ಮಾಸ್ಟರ್ ಅಂತ ಅವ್ರ ಮಾಸ್ಟ್ರು, ನಿಮ್ಗೆಲ್ಲ ಕ್ಯೂರ್ ಆಗುತ್ತೆ, ಧ್ಯಾನ ಮಾಡಿ, ನಮ್ ಗುರುಗಳು ಪತ್ರಿಜಿ ಅವರು, ಅವ್ರ ಆಶೀರ್ವಾದ ಇರ್ತದೆ, ಮಾಡಿ ಅಂತ ಹೇಳಿದ್ರು. ಫಸ್ಟ್ ಟೈಮ್ ಮಾಡಿದಾಗ ಫುಲ್ಲು ಬಾಡಿ ಎಲ್ಲ ಸ್ವಲ್ಪ ವೈಬ್ರೇಷನ್ ಆಗ್ತು. ಪುನಃ ರಾತ್ರಿ ನೈಟ್ ಬಂದೆ. ನೈಟ್ 9:30 10:00 ತನಕ ಮಾಡಿದ್ವಿ. ಅವಾಗ್ಲೂ ಸ್ವಲ್ಪ ಚೆನ್ನಾಗ್ ಅನ್ಸ್ತು. ತಿರ್ಗಾ ಬೆಳಿಗ್ಗೆ 4 ಗಂಟೆಗೆ ಜಾಯ್ನ್ ಆದೆ ಝೂಮ್ ಮೀಟ್ ಅಲ್ಲಿ, 4ರಿಂದ 6 ತನಕ. ಆಗ ಸ್ವಲ್ಪ ಫುಲ್ಲು ಒಂದ್ ಸ್ವಲ್ಪ ಬಾಡಿ ಎಲ್ಲ ಸ್ವಲ್ಪ ಫ್ರೀ ಆಯ್ತು. ಅದೇ ತರ ನೀವೊಂದ್ ಸಂಕಲ್ಪ ಮಾಡಿ, 11 ದಿವಸ 21 ದಿವಸ ಅದರ ಸಂಕಲ್ಪ ಮಾಡಿ ನೀವ್ ಧ್ಯಾನ ಮಾಡ್ತಾರಿ, ನಿಮ್ಗೆ ಏನಾದ್ರು ಒಂದು ಕ್ಯೂರ್ ಆಗುತ್ತೆ ಅಂತ ಅಂದ್ರು. ಆಯ್ತು ಅಂದ್ಬಿಟ್ಟು ಫಸ್ಟ್ 1 ವಾರದಲ್ಲಿ ನನ್ಗೆ ಊಟನೇ ಮಾಡಕ್ ಆಗ್ತಿರ್ಲಿಲ್ಲ. ಫಿಸಿಯೋಥೆರಪಿ ಒಂದ್ಸರಿ ಮಾಡ್ಸಿದ್ದು. ಆವಾಗ ನನ್ ಕೈ ಇಷ್ಟೇ ಬರ್ತಿತ್ತು, ಸ್ಪೂನ್ ಅಲ್ಲಿ ಊಟ ಮಾಡಕ್ ಆಗ್ತಾ ಇರ್ಲಿಲ್ಲ. ನಾನು ಪತ್ರಿಜಿ ಅವ್ರನ್ನ ನೆನ್ಸ್ಕೊಂಡು ಫಸ್ಟ್ ಕೂರ್ಬೇಕಾದ್ರೆ, ನನ್ನ ಸ್ವಸ್ಥತೆಯನ್ನು ನೀವೇ ಮಾಡ್ಬೇಕು ಪತ್ರಿಜಿ ಅವರೇ ಅಂದ್ಬಿಟ್ಟು ನಾನು ಧ್ಯಾನ ಕೂರ್ತಾ ಇದ್ದೆ. ಫಸ್ಟ್ 1 ವೀಕ್ ಅಲ್ಲಿ ಕೈಲಿ ಊಟ ಮಾಡ್ತಾರ ಆಯ್ತು. ಅದೇ ನೆಕ್ಸ್ಟ್ ವೀಕ್ ಅಲ್ಲಿ ನಾನು ಪಿರಮಿಡ್ಗೆ ಹೋಗಿದ್ದೆ, ಕಾವೇರಿ ಪಿರಮಿಡ್ಗೆ ಹೋಗಿದ್ದೆ, ಮೈಸೂರಲ್ಲಿ ಇದೆ. ಅಲ್ಲಿ ಹೋಗಿದೆ. ಅಲ್ಲಿ ಹೋಗಿ ಮಾಡಿದ್ಮೇಲೆ ತುಂಬಾ ಇದಾಯ್ತು.
ಹಾಗೆ ಮಾಡ್ತಾ ಮಾಡ್ತಾ ನನ್ಗೆ 15 ದಿವಸದಲ್ಲಿ ಸ್ಕೂಟರ್ ಓಡಿಸೋ ತರ ಆಯ್ತು. ಇನ್ನೂ ಅದ್ಭುತವಾಗಿದೆ, ನನ್ಗೆ ಏನ್ ತೊಂದ್ರೆ ಆಗಲ್ಲ ಅಂದ್ಬಿಟ್ಟು ನನ್ ಆಮೇಲೆ ಸ್ವಲ್ಪ ಕೆಲಸ ಮಾಡ್ಬೋದಲ್ಲ ಅಂದ್ಬಿಟ್ಟು ಕೆಲಸ ಶುರು ಮಾಡ್ದೆ. 15 ದಿವಸಕ್ಕೆ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ತಾ ಬಂದೆ. ಈಗ ಪೂರ್ತಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ ವೃತ್ತಿ ಬಂದು ಕಾರ್ಪೆಂಟರ್ ವೃತ್ತಿ. ಈಗ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ದು ಭಾರ ಎತ್ತದ್ ಇರ್ತದೆ, ಎಲ್ಲಾ ಕೆಲಸ ಇರ್ತದೆ, ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಮೊದ್ಲಿಗೆ ನಾನು ಯೋಗ ಟೀಚರ್, ಯೋಗ ಹೇಳ್ಕೊಡ್ತಾ ಇದ್ದೆ. ಯೋಗ ಹೇಳ್ಕೊಡ್ತಾ ಇದ್ದಾಗ ಈ ತರ ಆದ್ಮೇಲೆ ನಂಗೆ ಯೋಗ ಮಾಡಕ್ ಆಗ್ತಾ ಇರ್ಲಿಲ್ಲ. ಆಮೇಲೆ ಪತ್ರಿಯಜಿ ಅವರ ಆಶೀರ್ವಾದ ಸಿಕ್ಕಿದ್ರಿಂದ ನಾನು ಧ್ಯಾನಕ್ಕೆ ಹೋದೆ. ನಮ್ಮ ಅಷ್ಟಾಂಗ ಯೋಗದಲ್ಲಿ ಯೋಗ ಆದ್ಮೇಲೆ ಧ್ಯಾನ ಬರುತ್ತೆ. ಆ ಧ್ಯಾನಕ್ಕೆ ನನ್ನ ಈ ತರ ಪರಿಸ್ಥಿತಿಲಿ ಕರ್ಕೊಂಡ್ ಬಂತು ಅಂತ ನಾನು ಅನ್ಕೊಂಡಿದೀನಿ. ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ. ನಾನು ತುಂಬಾ ಅನುಭವಿಸ್ತಾ ಇದ್ದೀನಿ. ಡೈಲಿ ನನ್ಗೆ ಎಲ್ಲ ಒಂದೊಂದ್ ದಿನ ಒಂದೊಂದು ಹೊಸ ಅಧ್ಯಾಯ ಆಗ್ತಾ ಇದೆ. ನನಗೆ ಧ್ಯಾನ ಚಕ್ರಗಳು ಕಾಣಿಸ್ತಾ ಇದೆ. ಆಮೇಲೆ ಸುತ್ತ ಹಾಸ್ಟೆಲ್ ಮಾಸ್ಟರ್ಗಳು ನನ್ಗೆ ಸಹಕಾರ ಚೆನ್ನಾಗ್ ಕೊಡ್ತಾ ಇದಾರೆ. ಆಮೇಲೆ ಹಾಸ್ಟೆಲ್ ಟ್ರಾವೆಲ್ ಮಾಡಿದೆ ಒಂದ್ ದಿವ್ಸ. ಬಾಡಿ ಫುಲ್ ಒಂದ್ 5 ಇಂಚಸ್ ಅಷ್ಟು ಮೇಲಕ್ಕೆ ಹೋದಾಗ ಅನುಭವ ಆಗ್ತು. ತುಂಬಾ ಚೆನ್ನಾಗಿದೆ ಮೇಡಮ್. ನನ್ಗೆ ನನ್ ಮೊದ್ಲಿನ ಜೀವನಕ್ಕೂ ಈ ಜೀವನಕ್ಕೂ ತುಂಬಾ ಚೆನ್ನಾಗಿದೆ. ನಾನು ಮೊದ್ಲು ಹೇಗಿದ್ದೆ ಆದ್ರೆ 7 ಪಟ್ಟು ನಾನು ಕೆಲಸ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀವಿ ನಮ್ಮ ಮನೇಲಿ. ಇಷ್ಟು ಹೇಳಕ್ ಅನುಕೂಲ ಮಾಡ್ಕೊಟ್ಟಿದ್ದಂತ ನಮ್ಮ ಪದ್ಮಲತಾ ಮೇಡಮ್ ಅವ್ರಿಗೆ ನಮಸ್ಕರಿಸುತ್ತಾ, ಹಾಗೂ ಪತ್ರಿಜಿ ಅವ್ರಿಗೂ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನೀವು ಎಲ್ಲಾ ಕಡೆನೂ ಹೋಗ್ತಾ ಇದ್ದೀರಾ, ರ್ಯಾಲಿಗಳು ಮಾಡ್ತಾ ಇದ್ದೀರಾ, ಎಲ್ಲಾ ಪಿರಮಿಡ್ಗಳಿಗೂ ಹೋಗ್ತಾ ಇದ್ದೀರಾ, ಎಲ್ಲಾ ಧ್ಯಾನ ಹೇಳ್ಕೊಡ್ತಾ ಇದ್ದೀರಾ, ಎಲ್ಲಾರ್ಗು ಸ್ಫೂರ್ತಿಯನ್ನ ತುಂಬ್ತಾ ಇದ್ದೀರಾ. ಎಷ್ಟು ರ್ಯಾಲಿಗಳನ್ನ ಮಾಡ್ತಾ ಇದ್ದೀರಾ ಸರ್? ಎಷ್ಟು ವರ್ಷದಿಂದ ರ್ಯಾಲಿಗಳಿಗೆ ಹೋಗ್ತಾ ಇದ್ದೀರಾ ನೀವು? ನಾವು ಪತಂಜಲಿ ಯೋಗ ಶಿಕ್ಷಣ ಕೇಂದ್ರ ಅಂತ, ಅಲ್ಲೂ ಫ್ರೀ ಆಗಿ ನಾವು ಹೇಳ್ಕೊಡ್ತಿದ್ವಿ ಯೋಗನ. ಅಲ್ಲೂ ಮಾಡ್ತಾ ಇದ್ದೆ. ಅಲ್ಲಿ ಧ್ಯಾನ ಅಂದ್ರೆ ಒಂದ್ 10 ನಿಮಿಷ 15 ನಿಮಿಷ ಮಾಡಿಸ್ತಾ ಇದ್ರು. ನನ್ಗೆ ಆಗ ಧ್ಯಾನ ಪರಿಚಯ ಇತ್ತು. ಆವಾಗ ನನ್ನ ಮಾಸ್ಟರ್ಗೆಲ್ಲ ಎಲ್ಲಾದ್ರೂ ಹೋದ್ರೆ ಒಂದ್ ಸ್ವಲ್ಪ ಧ್ಯಾನ ಮಾಡಿಸಿ ಮಾಸ್ಟರ್ ಅಂತ ಹೇಳ್ತಾ ಇದ್ದೆ. ಅವ್ರು ವಾರಕ್ಕೊಂದ್ ಒಂದ್ ದಿವ್ಸ 10 ದಿವ್ಸಕ್ಕೊಂದ್ಸರಿ ಆತರ ಮಾಡ್ತಾ ಇದ್ರು. ಇಲ್ಲಿ ನಾನು ಯಾವಾಗ ಧ್ಯಾನಕ್ ಬಂದೆ ನನ್ಗೆ ತುಂಬಾ ಫೀಲ್ ಆಗ್ತಾ ಇದೆ. ಆಮೇಲೆ ಬೆಳಿಗ್ಗೆ ಹೇಳ್ಬೇಕಾದ್ರೆ ನನ್ಗೆ ಆಯಾಸ ಅನ್ಸದೇ ಇಲ್ಲ ಮೇಡಮ್. ಬೆಳಿಗ್ಗೆ ನನ್ಗೆ ಕೆಲ್ಸ ಮಾಡ್ಬೇಕಾದ್ರೆ ಏನ್ ನೋವು ಬರಲ್ಲ, ಧ್ಯಾನ ಕೂತಾಗ ಮಾತ್ರ ನೋವು ಬರುತ್ತೆ. ಅದು ಯಾವ ತರ ನೋವು ಅಂದ್ರೆ 2 ಕೈ ನೋವು ಬರುತ್ತೆ. ಅದು ವಾಸಿ ಆಗೋದಕ್ಕೆ, ನನ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಬರೋದಕ್ಕೆ ಅದರ ನೋವು ಬರುತ್ತೆ. ನಾನು ಇದನ್ ಮಾತ್ರ ನಾನು ಇರೋ ತನಕ ಧ್ಯಾನ ಬಿಡಲ್ಲ ಮೇಡಮ್. ನಾನು ಖಂಡಿತ ಎಷ್ಟೊಂದು ಸಪೋರ್ಟ್ ಕೊಡ್ತಾ ಇದ್ದೀರಾ ರ್ಯಾಲಿಗಳಿಗೆಲ್ಲ ಬಂದು, ಎಷ್ಟು ಪಿರಮಿಡ್ಗಳಿಗೆಲ್ಲ ಹೋಗಿ ಎಷ್ಟು ಸಪೋರ್ಟ್ ಮಾಡ್ತೀರಾ ಪ್ರತಿಯೊಬ್ಬರಿಗೂನು, ಎಷ್ಟು ಇನ್ವೆಲ್ ಆಗಿ ಎಲ್ಲಾದು ವರ್ಕ್ ಮಾಡ್ಕೊ ಹೋಗ್ತಾ ಇದ್ದೀರಾ. ನಾವು ನೋಡ್ತಾ ಇದ್ದೀವಿ. ಎಲ್ಲ ಕೂಡ ಬಂದಿದ್ರಿ ಮೊನ್ನೆ ಇದಕ್ಕೆ ಕ್ಷೇತ್ರಕ್ಕೆ ಬಂದಿದ್ದೆ ಮುದ್ದೇನು ಮಾಡುವ ಮೇಡಮ್. ಈಗ ಮೊನ್ನೆ ಶಾರದಾ ದೇವನಗರದಲ್ಲಿ ಪಾರ್ಕ್ ಅಲ್ಲಿ ಮಾಡಿದ್ರು. ಹಿರಿಯ ನಾಗರಿಕರು ಸೇರಿಸಿ ಮಾಡಿದ್ರು. 100 ಜನ ಇದ್ರು ಅಲ್ಲಿ. ಧ್ಯಾನ ಮಾಡ್ಬೇಕಾದ್ರೆ ಮೇಡಮ್ ನನಗೆ ಫುಲ್ ಕೈ ಕಾಲು ಎಲ್ಲ ವೈಬ್ರೇಷನ್ ಬಂತು. ಅಲ್ಲೂ ಒಳ್ಳೊಳ್ಳೆ ಮಾಸ್ಟರ್ಗಳಿದ್ದಾರೆ ವಯಸ್ಸಾದವರು. ಮಾತ್ರ ನಾನು ಕೈ ಹಿಡ್ಕೊಂಡ್ ಮಾಡ್ತಾ ಇದ್ನಲ್ಲ, ನನ್ಗೆ ಅಲ್ಲಿ ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಸ್ಪೂನ್ ಅಲ್ಲಿ ಸಕ್ಕರೆ ತಿನ್ಸೋ ಅನುಭವ ಆಯ್ತು. ಯಾರು ಸ್ಪೂನ್ ಅಲ್ಲಿ ಸಕ್ಕರೆ ತಿನ್ಸ್ತಾ ಇದಾರಲ್ಲ ನನ್ಗೆ ಅಂತ ಅನ್ಸ್ತು. ಅದು ಹೇಳ್ದೆ ಮಾಸ್ಟರ್ಗೆ, ನಿಮ್ಗೆ ಒಳ್ಳೆ ಅನುಭವ ಇದೆ, ಮಾಡಿ ಇದನ್ ಮಾತ್ರ ಬಿಡ್ಬೇಡಿ ಅಂದ್ರು. ಆಮೇಲೆ ಸುಮಾರು ಜನ ನಂಬರ್ ತಗೊಂಡಿದ್ದಾರೆ. ಕೆಲವು ಜನ ಇವತ್ತು ಹುಣ್ಣಿಮೆ ದಿನಕ್ಕೆ ನಮ್ಮ ಕಾವೇರಿ ಪಿರಮಿಡ್ ಗೆ ಬರ್ತಾ ಇದಾರೆ. ಫೋನ್ ನಂಬರ್ ತಗೊಂಡಿದ್ದಾರೆ, ಲೊಕೇಶನ್ ತಗೊಂಡ್ ಬರ್ತಾ ಇದ್ದಾರೆ. ಸಂಜೆ ಹೋಗ್ಬೇಕಲ್ಗ? ಅಲ್ಲಿಗೆ ಹೋಗ್ತೀನಿ ಮೇಡಮ್ ಈಗ. ಓಕೆ ಸರ್. ಈಗ ಸರ್ ಹಾಗೆ ಲೈನರ್ ಇಲ್ಲಿರಿ, ನಾನೊಂದು ಪಿರಮಿಡ್ ಮಾಡಿದೀನಿ, ಅದನ್ನ ಹಾಗೆ ತೋರಿಸ್ತೀನಿ. ತೋರಿಸಿ. ಮೇಡಮ್ ನೋಡಿ, ಇದು ಒಳಗಡೆ ಈ ತರ ಇದು ನಾನು 3 ಮಾಡಿದ್ದೀನಿ. ಇದು ಒಂದು ಕಾವೇರಿ ಪಿರಮಿಡ್ ಗೆ ಕೊಡೋಣ ಅಂತ ಮಾಡಿದ್ದೀನಿ ಮೇಡಮ್. ತುಂಬಾ ಚೆನ್ನಾಗಿದೆ. ಚೆನ್ನಾಗ್ ಮಾಡಿದಾರೆ ಸರ್. ನೋಡಿ, ಕಾರ್ಪೆಂಟರ್ ಅಲ್ವಾ ನೀವು ಕೆಲ್ಸ? ಎಷ್ಟ್ ಚೆನ್ನಾಗ್ ಮಾಡಿದ್ದೀರ ನೋಡಿ ಸರ್. ಅದು ಸೂಪರ್ ಸರ್, ಸೂಪರ್ ಸರ್. ಮತ್ತೆ ಸರ್ ಅದು ಮೇಡಮ್
ಪುಟ್ಟಿದ್ದು ಮೇಡಮ್. ಈಗ ನೋಡಿ ತಲೆಗೆ ಹಾಕೊಂಡ್ರೆ ಇಷ್ಟೇ ಬರುತ್ತೆ. ಜಾಸ್ತಿ ಏನ್ ವೆಯ್ಟ್ ಇಲ್ಲ. ಅದು ನಾವು ಧ್ಯಾನ ಮಾಡ್ತೀವಲ್ಲ ಆ ಜಾಗಕ್ಕೆ 2x2 ಒಂದ್ ಮಾಡೋಣ ಅನ್ಕೊಂಡಿದೀನಿ. ಹೌದು 2x2 ಮಾಡಿ. ಹೌದು 2x2 ಮಾಡ್ಬಿಟ್ಟು ಇದು ಫಸ್ಟ್ ಸೈಜ್ ಎಲ್ಲ ದೊಡ್ಡದ್ ಮಾಡ್ಬಿಟ್ಟಿದ್ದೆ. ಆಮೇಲೆ ಮಾಸ್ಟರ್ ತಗೊಂಡೋಗಿ ತೋರ್ಸಿದಕ್ಕಿಲ್ಲ, ಇದು 52 ಡಿಗ್ರಿನೇ ಇರ್ಬೇಕು ಅಂತ ಹೇಳಿದ್ರು. ಈಗ ಮಾಡಿದೀನಿ ಮಾಸ್ಟರ್. ಮೇಡಮ್ ತುಂಬಾ ಚೆನ್ನಾಗಿದೆ. ಇದನ್ನ ಇವತ್ತು ತಗೊಂಡೋಗಿ ಕೊಡ್ತಾ ಇದ್ದೀನಿ ನಾನು. ಹೌದಾ? ಚೆನ್ನಾಗಿದೆ ಸರ್. ಆಮೇಲೆ ಕೀ ಚೈನ್ ಗಳಿಗೂ ಮಾಡಿದೀನಿ ಒಂದೆರಡು, ಅದನ್ನು ತೋರಿಸ್ತೀನಿ. ತೋರ್ಸಿ. ಮೇಡಮ್ ನೋಡಿ, ಇದು ಪುಟಾಣಿದು ಈಗ ಕಾರ್ಗಳಿಗೆ ಎಷ್ಟ್ ಚೆನ್ನಾಗಿ, ಎಷ್ಟೊಂದು ನಿಮ್ಮ ಪಿರಮಿಡ್ ಮಾಡೋ ತರ ನಿಮ್ಮ ಅನುಭವ ಬಳಸ್ಕೊಂಡಿದೀರಾ ನೋಡಿ. ಎಷ್ಟು ಚೆನ್ನಾಗಿ ಮಾಡಿದೀರಾ. ಇದಕ್ಕೆಲ್ಲ ನಮ್ ಗುರುಗಳ ಆಶೀರ್ವಾದ ಇದೆ. ಇದನ್ನ ಹೆಚ್ಚಾಗಿ ಮಾಡಿ ಎಲ್ಲರಿಗೂ ತಲುಪಿಸ್ಬೇಕು ಅನ್ಕೊಂಡಿದ್ದೀನಿ. ಖಂಡಿತ ಸರ್. ಪತ್ರಿಜಿಯವ್ರ ಸಹಕಾರ, ಅದ್ರ ಪವಾಡನ ಸೃಷ್ಟಿ ಮಾಡಿದಿರಲ್ಲ ಪಿರಮಿಡ್. ಎಷ್ಟ್ ಚೆನ್ನಾಗಿ ಕ್ಲೀನ್ ಆಗಿ ಎಷ್ಟ್ ಚೆನ್ನಾಗಿ ಮಾಡಿದಿರ ಸರ್. ಅದು ನೀವು ತುಂಬಾ ಚೆನ್ನಾಗಿ ಫ್ರಾಕ್ಚರ್ ಆಗಿದ್ರು ಅವೆಲ್ಲ ಮಾಡ್ಸಿದಾರೆ ನಿಮ್ಮ ಹತ್ರ ಅಂದ್ರೆ ಅಪ್ರಿಶಿಯೇಟ್ ಮಾಡ್ಬೇಕು. ಕೈ ವಾಸ ಮಾಡ್ಕೊಂಡು ಅವರು ಸ್ಪೂನ್ ತಿನ್ನಕ್ಕ ಆ ರೀತಿ ಇದ್ದದ್ದು ಕೈ ತುಂಬಾ ಈಗೆಲ್ಲ ವಾಸಿಯಾಗಿದೆ ಧ್ಯಾನಕ್ ಬಂದು. ಜೊತೆಗೆ ಸರ್ ನಿಮ್ ಮನೆಯವರೆಲ್ಲ ಧ್ಯಾನಿಗಳಾಗಿದ್ದಾರ ಸರ್? ಮೇಡಮ್ ನಿಮ್ ಮನೆಯವರೆಲ್ಲ ಧ್ಯಾನ ಸರ್? ಇನ್ನೂ ಬಂದಿಲ್ಲ ಮೇಡಮ್. ನನ್ ಮಗ ಬರ್ತಾ ಇದ್ದಾನೆ, ಧ್ಯಾನದ ರೂಟ್ಗೆ ಬರ್ತಾ ಇದ್ದಾನೆ. ನಾ ಹೇಳಿದ ಮಾತೆಲ್ಲ ಕೇಳ್ತಾನೆ. ಧ್ಯಾನ ಅವನು ಸಪೋರ್ಟ್ ಮಾಡ್ತಾನೆ ಧ್ಯಾನ ಮಾಡೋದಕ್ಕೆ. ಆದ್ರೆ ಅವನು 7th ಸ್ಟ್ಯಾಂಡರ್ಡ್ ಓದ್ತಾನೆ ಮೇಡಮ್. ನಮ್ ಮನೆಯವ್ರ ಸಹಕಾರ ಚೆನ್ನಾಗಿದೆ. ನೀವ್ ಧ್ಯಾನ ಮಾಡ್ತೀರಾ ಮಾಡಿ, ಯಾವ್ದೇ ಡಿಸ್ಟರ್ಬೆನ್ಸ್ ಮಾಡಲ್ಲ. ಮುಂದೊಂದ್ ದಿವಸ ಮಾಡೋದಕ್ಕೆ ಹೇಳ್ಬೇಕು ಸರ್, ಅವ್ರಿಗೂ ಮಾಡೋದಕ್ಕೆ ಹೇಳ್ಬೇಕು. ಖಂಡಿತ ಮಾಡ್ತಾ ಇದ್ದೀನಿ ಮೇಡಮ್, ಮಾಡ್ತಾ ಇದ್ದೀನಿ. ಅವರು ಮಾಡ್ತಾರೆ ದಿನಗಳಲ್ಲಿ. ಚೆನ್ನಾಗಿದೆ ಸರ್. ಆ ಒಂದು ಪಿರಮಿಡ್ ಅದು ಮಾಡಿರೋ ರೀತಿನೇ ಅಲ್ಲೇ ಗೊತ್ತಾಗುತ್ತೆ ಸರ್, ಎಷ್ಟು ನಿಮ್ಮ ಒಂದ ಅನುಭವ ಆ ರೀತಿ ಪಡ್ಕೊಂಡಿದ್ದೀರಾ. ಮೈಂಡ್ ಇದೆ. ಆ ರೀತಿ ಮಾಡಿಸ್ತಿದ್ದಾರೆ ಸರ್ ಪತ್ರಿಜಿಯವರು. ಸಹಕಾರದಿಂದ ನಿಮ್ಮ ಆ ಒಂದು ಮಾಡ್ತಿದ್ರಲ್ಲ, ಅದು ಗ್ರೇಟ್ ಸರ್. ತುಂಬಾ ಅದ್ಭುತವಾಗಿ ನಿಮ್ ಕೈಯಾರ ಮಾಡ್ತಾ ಇದ್ದೀರಲ್ಲ ಸರ್. ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಪ್ರತಿಯೊಬ್ಬರಿಗೂನು ಇದು ತೋರ್ಸಿದ್ದು ಒಳ್ಳೇದಾಯ್ತು. ತುಂಬಾ ಚೆನ್ನಾಗಿತ್ತು ಸರ್. ಎಲ್ರಿಗೂನು ಒಂದು ಸ್ಫೂರ್ತಿ ಅಲ್ಲಿಂದಾನೇ ನಾವು ಪಡ್ಕೊಂಡ್ವಿ ಸರ್. ಇದರಿಂದ ಆ ಒಂದು ಪಿರಮಿಡ್ ನಾವು ಕೂಡ ಒಂದು ಎನರ್ಜಿ ಪಾಸ್ ಆಯ್ತು ಸರ್. ಆ ರೀತಿ ಆಗ್ತಾ ನಮ್ಗೆ ತುಂಬಾ ಚೆನ್ನಾಗಿತ್ತು. ಹೌದು ಓಕೆ ಸರ್. ಈಗಷ್ಟೇ ಸರ್ ನಾವು ಗುಡಕೇಶದ ಬಗ್ಗೆ ಏನಾದ್ರು ಮಾತಾ ಇದೆಯಾ? ಆಡ್ತೀರಾ ಸರ್? ಗುಡಕೇಶ್ ಮಾಡ್ಬೇಕು ಅನ್ನಿಸ್ತಾ ಇದೆಯಾ? ಬರ್ಬೇಕು ನಾವು ಕೂಡ ಈ ಒಂದ್ ಚಾನೆಲ್ಗೆ ಅಟೆಂಡ್ ಆಗೋಣ ಅನ್ನಿಸ್ತಾ ಇದೆ ಸರ್ ನಿಮ್ಗೆ? ಮೇಡಮ್ ನನ್ಗೆ ಏನಾಗ್ತಾ ಇದೆ ಅಂದ್ರೆ 5 ನಿಮಿಷ ಪುರ್ಸತ್ತಿಲ್ಲ ನನಗೆ ಮೇಡಮ್. ಅಷ್ಟು ಕೆಲಸ ಇದೆ. ಯಾಕೆಂದ್ರೆ ನೋಡಿ, ಬೆಳಿಗ್ಗೆ 9:30ಕ್ಕೆ ಹೋಗ್ತೀನಿ ಕೆಲ್ಸಕ್ಕೆ, ಸಂಜೆ 7 ಗಂಟೆ ಆಗ್ಬಿಡುತ್ತೆ. ಇವತ್ ಸ್ವಲ್ಪ ಬೇಗ ಬಂದೆ. 7 ಗಂಟೆ ಐತೆ, 7 ಗಂಟೆ ಬಂದು ಸ್ವಲ್ಪ ಇದ್ ಮಾಡ್ತಾ ಇರ್ತೀನಿ. ಏನಾದ್ರೂ ಸಣ್ಣ ಪುಟ್ಟ ಓದೋಣ ಅಂದ್ರೆ ಟೈಮ್ ಆಗ್ತಲ್ಲ ನನಗೆ. ತಿರ್ಗಾ 9 ಗಂಟೆಗೆ ಧ್ಯಾನಕ್ಕೆ ಬರ್ಬೇಕು. ತಿರ್ಗಾ ಬೆಳಿಗ್ಗೆ 4 ಗಂಟೆಗೆಲ್ಲ ರೆಡಿಯಾಗಿ ಕೂರ್ಬೇಕು. ಮತ್ತೆ ಧ್ಯಾನ ಮುಂದಿನ ದಿನಗಳಲ್ಲಿ ನಾನು ಬೇರೆ ಜೋಡಿಸ್ಕೊತೀನಿ ಮೇಡಮ್. ನೋಡಿದ್ರ ಮೇಡಮ್ ಇದ್ರಲ್ಲಿ ಎಷ್ಟ್ ಗಂಟೆಯಿಂದ ಎಷ್ಟ್ ಗಂಟೆ ತನಕ ಇದೆ ಮೇಡಮ್? ಸಂಜೆ ರಾತ್ರಿ ನೀವು ಎಷ್ಟು ಗಂಟೆಗೆ ಅಟೆಂಡ್ ಆಗ್ತೀರಾ ಅಷ್ಟು ಗಂಟೆವರೆಗೂ ಇರುತ್ತೆ. ಯಾವಾಗೂ ರಾತ್ರಿಯಿಂದ ಬೆಳಿಗ್ಗೆವರೆಗೂ ಇರುತ್ತೆ. ಅಂದ್ರೆ ಇವಾಗ ಸರ್ ಈ ತರ ಅನುಭವ ಹಂಚಿಕೆ ಇರ್ಬೋದು, ಸ್ವಾಧ್ಯಾಯ ಮತ್ತೆ ಸತ್ಸಂಗ, ಈ ರೀತಿ ಎಲ್ಲ ಧ್ಯಾನ ಮತ್ತೆ ಇದೆಲ್ಲ 6ರಿಂದ 7:30 ತನಕ ಇರುತ್ತೆ ಸರ್ ಅನುಭವ ಹಂಚಿಕೆ. ಮತ್ತೆ ಧ್ಯಾನ ಇರುತ್ತೆ ಸರ್, ಅನುಭವ ಹಂಚಿಕೆ. ನೆಕ್ಸ್ಟ್ ಸರ್ ಎಕ್ಸ್ಪೀರಿಯನ್ಸ್ ಶೇರಿಂಗ್. ಒಬ್ಬೊಬ್ರುನು ನಿಮ್ಮ ಬಗ್ಗೆ ಅಭಿಪ್ರಾಯಗಳನ್ನ ತಿಳಿಸ್ತಾ ಹೋಗ್ತಾರೆ ಸರ್. ಅದ್ರಲ್ಲಿ 7:30 ಆಗ್ಬಿಡುತ್ತೆ ಸರ್. ನೆಕ್ಸ್ಟ್ ಬಂದು ಸರ್ ಒಂದು ಕಾರ್ಯಕ್ರಮ ಅಂತ ವಾರಕ್ಕೊಂದ್ ಸರಿ ನಾವು ಪತ್ರಿಜಿಯವರ ಜ್ಞಾನ ಕಲಾಮೃತ ಅಂತ ಬೇರೆ ಇಟ್ಕೊಂಡಿದೀವಿ ಸರ್. ವಾರಕ್ಕೊಂದ್ ಅದೊಂದು ಹಾಡು ಹೇಳೋದು ಸರ್. ಅದೊಂದು ಇಟ್ಕೊಂಡಿದ್ವಿ. ಜೊತೆಗೆ ಸರ್ 9 ಗಂಟೆ ಸ್ಟಾರ್ಟ್ ಆದ್ರೆ ಬೆಳಿಗ್ಗೆ 6 ಗಂಟೆಗೆ ಕ್ಲೋಸ್ ಆಗುತ್ತೆ ಸರ್. ಮಧ್ಯದಲ್ಲಿ ಸರ್ ತುಂಬಾ ಚೆನ್ನಾಗಿರುತ್ತೆ ಸರ್. ಮಧ್ಯ ಯಾವಾಗಾದ್ರೂ ಅಟೆಂಡ್ ಮಾಡ್ಕೋಬಹುದು ನೀವು. 9ರಿಂದ ಸರ್ ಧ್ಯಾನ ಇರುತ್ತ ಪತ್ರಿಜಿ ಅವ್ರದ್ದು.
ಧ್ಯಾನ ಇರುತ್ತ. ಜೊತೆಗೆ ಅದು ಸರ್ ಸ್ವದಯ ಸರ್ ಭಾಗವತ ಅದನ್ನ ಕೊಡ್ತಾರೆ ಸರ್ 10-10:30 ಮುಗಿತ್ತ. ನೆಕ್ಸ್ಟ್ ಸರ್ ಕಣ್ತೆರೆದು ಧ್ಯಾನ ಇರುತ್ತೆ ಸರ್. ಅಂದ್ರೆ ದೀಪದ ನೋಡಿ ಕಣ್ತೆರೆದು ಧ್ಯಾನ ಅಂದ್ರೆ 20 ನಿಮಿಷ ಧ್ಯಾನ ಮಾಡ್ಬೋದು ಸರ್. ದೀಪ ಹಚ್ಕೊಂಡು ಕಣ್ಣನ್ನ ಒಂದ್ ಸ್ವಲ್ಪನೂ ಮಿಟ್ಕಿಸ್ತೇನೆ ನಾವು ದೀಪನೇ ನೋಡ್ತಾ ಆ ಒಂದು ಆಜ್ಞಾ ಚಕ್ರದಿಂದ ಬರುವಂತ ಇದಿರುತ್ತೆ ಸರ್. ಅದು ಓಪನ್ ಆಗೋದಕ್ಕೆ ಅಂತ ಅದು ಕೊಡ್ತಾರೆ 20 ನಿಮಿಷ ಸರ್. ಚೆನ್ನಾಗಿರುತ್ತ. ಆ ಒಂದು ತಾಮ್ರದ್ದು ಚೆಂಬಲ್ಲಿ ನೀರ್ ಇಟ್ಕೊಂಡು ಅದ ಆಹ್ವಾನ ಮಾಡ್ತಾರೆ ಸರ್. ಪ್ರತ್ಯೇಕ ದೇವ್ರದ್ದು ಶಕ್ತಿ ಎಲ್ಲಾ ದೇವಮಂತ್ರಗಳ ಶಕ್ತಿನ ಅಲ್ಲಿ ತುಂಬ್ತಾರೆ ಸರ್. ಅದ ನೀರು ರಾತ್ರಿ ನೈಟ್ ಇಟ್ಟು ಸರ್ ಬೆಳಿಗ್ಗೆ ಎದ್ದು ನಾವು ಮುಖ ತೊಳೆದು ಕುಡಿಬೋದು ಸರ್. ಪ್ರತಿಯೊಬ್ಬರಿಗೂ ಕೊಡ್ಬೋದು ಸರ್ ಅದನ್ನ. ಅದರಿಂದ ಎಲ್ರಿಗೂನು ಧ್ಯಾನ ಬರೋದಕ್ಕೆ ಅವಕಾಶ ಇರುತ್ತೆ ಸರ್. ಅವರು ಇವಾಗ ಮಿಸಸ್ ಧ್ಯಾನಕ್ ಬಂದಿಲ್ಲ ಅಂತಂದ್ರೆ ಅಲ್ವಾ, ಪ್ರತಿಯೊಬ್ರು ಮನೆಯಲ್ಲಿರೋಂತ ವ್ಯಕ್ತಿಗಳ್ಗ ಇದೊಂದು ತೀರ್ಥ ಅಂತ ಹೇಳಿ ಅದರ ತರ ನಾವು ನೀರನ್ನ ಕೊಟ್ಟಾಗ ಸರ್ ಅನ್ಕೊಂಡ್ ಕೊಡ್ಬೇಕು ಸರ್. ಇದರಿಂದ ಇದು ಕುಡ್ದವ್ರು ಎಲ್ಲಾರು ಧ್ಯಾನಿಗಳಾಗ್ಲಿ ಅಂತ ಅನ್ನೋದಕ್ಕೆ ಅದು ಕೊಟ್ಟಾಗ ಸರ್ ಪ್ರತಿಯೊಬ್ಬರನ್ನು ಅದರ ಶಕ್ತಿ ಇರುತ್ತೆ ಸರ್. ಶಕ್ತಿ ತುಂಬಿರ್ತಾರೆ ಸರ್. ಅದೊಂದಾಗುತ್ತೆ ಸರ್. ಅದ್ ನೆಕ್ಸ್ಟ್ ಬಂದು ಗೈಡೆನ್ಸ್ ಮೆಡಿಟೇಷನ್ ಇರುತ್ತೆ ಸರ್. ಮತ್ತೆ ಕೆಲವೆಲ್ಲ ಹೇಳೋದ್ಕಿನ್ನ ಬಂದು ಅವ್ರಿಗೆ ಯಾವ್ದಾಗತ್ತೆ ಅದಕ್ಕೆ ಭಾಗವಹಿಸ್ಲಿ, ಅವ್ರಿಗೇನೆ ಅರ್ಥ ಆಗತ್ತೆ ಮುಂದೇನು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ನಾವೇ ಗೈಡೆನ್ಸ್ ಮಾಡೋದ್ರಿಂದ ಅಷ್ಟು ಇದಿರಲ್ಲ. ನೀವೇ ಬಂದು ಭಾಗವಹಿಸಿದಾಗ ಮುಂದೆ ಇದಾದ್ಮೇಲೆ ಯಾವ್ದು ಅಂತ ನಿಮ್ಗೆ ಕ್ಯೂರಿಯಾಸಿಟಿ ಇರುತ್ತೆ. ಏನ್ ಮಾಡಿದ್ರೆ ಇದು ಮಾಡಿದ್ರೆ ಒಳ್ಳೇದು ಅಂತ ಅನುಭವ ಬರುತ್ತೆ ನಿಮ್ಗೆನೇನೆ. ಮತ್ತೆ ಇದು 1 hour ಇದಾದ್ಮೇಲೆ ಇನ್ 1 hour ಏನಿದೆ, ಈ 1 hour ಮುಗಿದ್ಮೇಲೆ ಏನಿದೆ ಅಂತ ನೀವೇ ಅನುಭವಿಸ್ದಾಗೇನೆ ಅದ್ರದ್ದು ಮಹತ್ವ ಏನು ಅಂತ ಗೊತ್ತಾಗತ್ತೆ. ಯಾಕಂದ್ರೆ ನಾವ್ ಹೇಳ್ಬೋದು ಇಷ್ಟ ಇದೆಲ್ಲ ಇದು ಅಂತ ಹೇಳ್ಬೋದು. ಆದ್ರೆ ನಿಮ್ಗೆ ಒಂದು ಅಭಿಪ್ರಾಯ ಇರುತ್ತೆ. ನೀವೇ ಮಾಡೋ ಒಂದು ಮನಸ್ಸಲ್ಲಿ ನಿಮ್ಮದೇ ಒಂದು ಇದಿರುತ್ತೆ. ಅದನ್ನ ಮಾಡ್ತಾ ನೀವ್ ಬಂದಾಗ ನಿಮ್ಗೆ ಗೊತ್ತಾಗತ್ತೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಾಗ್ಬಿಡುತ್ತೆ. ನೀವೇ ಅಟೆಂಡ್ ಮಾಡಿ. ಲಿಂಕ್ ಕಳಿಸ್ತಾರೆ ಸರ್. ಅದ್ರಲ್ಲಿ ಆ ಲಿಂಕ್ ಅಲ್ಲಿ ಎಲ್ಲಾದು ಕೊಟ್ಟಿರ್ತಾರೆ ಸರ್. ಅಟೆಂಡ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ನನ್ಗೆ ಜ್ಯೋತಿರ್ಧ್ಯಾನ ಅನುಭವ ಇದೆ ಮೇಡಮ್. ಯಾಕಂದ್ರೆ ನಮ್ಮ ಪತಂಜಲಿ ಯೋಗ ಶಿಕ್ಷಣದಲ್ಲಿ ಅದನ್ನ ಮಾಡಿಸ್ತಾರೆ. ಹೌದು ಅದ್ರಲ್ಲಿದೆ. ದೇವಸ್ಥಾನದಲ್ಲಿ ಕರ್ಕೊಂಡೋಗಿ ಮಾಡಿಸ್ತಾರೆ. ನಾನು ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದೀನಿ. ದೀಪ ನೋಡೋದು, ಕ್ಯಾಂಡ್ಲ್ ನೋಡೋದು, ಅದು ಅದ್ರಲ್ಲಿ ಗೊತ್ತು. ಅದು ಕ್ಯಾಂಡ್ಲ್ ಇಲ್ಲ, ನಾವು ದೀಪ ಹಚ್ಚಿ ನೋಡೋದು ಮಾಡಿದೀವಿ ಮೇಡಮ್. ತುಂಬಾ ಅಂದ್ರೆ ಮೇಡಮ್ ನನ್ ಎಲ್ಲಾ ಮಾಡೋಂತ ನನ್ಗೆ ಅನುಭವ ಇದೆ ಮಾಡಂತದ್ದು. ನನ್ಗೆ ಟೈಮ್ ಸೆಟ್ ಆಗ್ತಲ್ಲ. ಯಾವ್ದಾದ್ರು ಮಧ್ಯದಲ್ಲಿ ಸೇರ್ಕೋತೀನಿ ಮೇಡಮ್. ಖಂಡಿತ ಸರ್. ನೋಡಿ ಇವತ್ತು ಅಟೆಂಡ್ ಆಗಿ ನಿಮ್ಗೆ ಅನ್ಸುತ್ತಾ ತುಂಬಾ ಚೆನ್ನಾಗಿದೆ. ಭಾಗವತ ಕೇಳಿ. ನೆಕ್ಸ್ಟ್ 9:09 ಮೇಡಮ್. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರ್ತದೆ ಭಗವದ್ಗೀತೆದು? 10 ಗಂಟೆ ಮೇಲೆ 11 ಗಂಟೆಗೆ. 10 ಗಂಟೆಯಿಂದ 11 ಗಂಟೆ, 10 ಗಂಟೆ ಮೇಲೆ. ತುಂಬಾ ಚೆನ್ನಾಗಿರುತ್ತೆ. ಸರ್ ಮಾತಾಡ್ತಾರೆ. ಟೈಮಿಂಗ್ಸ್ ಅಂದ್ರೆ ಬೆಳಿಗ್ಗೆ ನೈಟ್ ಅಲ್ಲೇ ಇರುತ್ತೆ. ನೀವ್ ನಿದ್ರೆ ಆವಾಗಿಂದ ನಿದ್ರೆ ಮಾಡಿದಿರಲ್ವಾ, ಈ ಸ್ವಲ್ಪ ರಿಲೀಸ್ ಕೊಡ್ಬೋದಲ್ಲ, ನಿದ್ರೆ ಸ್ವಲ್ಪ ರೆಸ್ಟ್ ಮಾಡ್ಬೋದಲ್ಲ ಅಂತ ಇದೆ. ಇದು ಗುಡಕೇಶ ಅಂದ್ರೆ ಅದೇನೆ ಅರ್ಥ. ನಿದ್ರೆ ಹಿಸಿ ಮಾಡುವಂತದ್ದೇ ಗುಡಕೇಶ ಸರ್. ತುಂಬಾ ಚೆನ್ನಾಗಿ ಪತ್ರಿಜಿ ಅವ್ರು ಹೇಳಿರ ಅಂತದೆ. ಸರ್ ಅರುಣ್ ಸರ್ ನಿಮ್ ಜೊತೆ ಮಾತಾಡ್ತಾರ ಸರ್ ಇವಾಗ. ಸರ್ ಅರುಣ್ ಕುಮಾರ್ ಸರ್ ಹ್ಯಾಂಡ್ ರೈಸ್ ಮಾಡ್ಕೊಳ್ಳಿ ಸರ್. ಮಾತಾಡ್ತಾರೆ, ಮಾತಾಡಿ, ಅವ್ರ ಜೊತೆ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಗಿರೀಶ್ ಸರ್. ನಮಸ್ತೆ. ನಮಸ್ತೆ ಸರ್. ಮತ್ತೇನ್ ಸರ್, ಚೆನ್ನಾಗಿತ್ತು ನಿಮ್ದು ಎಲ್ಲ ಎಕ್ಸ್ಪೀರಿಯನ್ಸು. ಪಿರಮಿಡ್ ಎಲ್ಲ ಮಾಡಿದಿರಿ ಚೆನ್ನಾಗಿ. ಆಮೇಲೆ ನೀವ್ ಹೇಳಿದ್ರಿ ನನಗೆ ಬೆಳಿಗ್ಗೆ ಹೋದ್ರೆ ರಾತ್ರಿ ಬರ್ತೀನಿ ಅಂತ. ನಿಮ್ಮಂತರಿಗೋಸ್ಕರನೇ ಗುಡಕೇಶ ಇರೋದು. ಯಾರಿಗೆ ಟೈಮ್ ಸಿಗಲ್ಲ ಅಂತಾರಲ್ವಾ, ಅವರಿಗೆ ಸಾಧನೆ ಮಾಡ್ಲಿಕ್ಕಾಗಿ ಅಂತಾನೆ ರಾತ್ರಿ ಸಮಯ ಗುಡಕೇಶ ಇರೋದು. ಯಾಕೆಂದ್ರೆ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಅಷ್ಟೊಂದು ಸಮಯದಲ್ಲಿ ಧ್ಯಾನ ಮಾಡ್ಲಿಕ್ಕೆ ಆಗೋಲ್ಲ. ಬಹಳ ಆಮೇಲೆ ನೀವು ಇದನ್ನ ಹೇಳಿದ್ರಿ. ಒಬ್ರು ನಮ್ಮ ಶಿವಮೊಗ್ಗದಲ್ಲೇ ಯಾರವರು ಅಚ್ಯುತಾಚಾರ ಅಂತಾನೇನು ಒಬ್ರು ಇದ್ದಾರೆ, ಅಶ್ವತಾಚಾರ ಅಂತ ಹೇಳಿ. ಅವರು ಕೂಡ ನಿಮ್ದು ಹಾಗೇನೆ ಅವರು ಕಾರ್ಪೊರೇಟ್ ವರ್ಕ್ ಮಾಡ್ತಾರೆ. ಇಲ್ಲಿ ರಾತ್ರಿ ಎಲ್ಲ ಧ್ಯಾನ ಮಾಡ್ತಾರೆ. ಹಗಲೆಲ್ಲ ಹೋಗಿ ಅವರು ವರ್ಕ್ ಮಾಡಿ ಸಂಜೆನೆ ಬರ್ತಾರೆ. ಹಾಗೆ ನೀವು ಕೂಡ ರಾತ್ರಿ ಧ್ಯಾನ ಸಾಧನೆಯನ್ನು ಅಭ್ಯಾಸ ಮಾಡಿ, ಯಥಾಶಕ್ತಿ ಮಾಡಿ. ಅಟ್ಲೀಸ್ಟ್ ನೀವು ತುಂಬಾ ಹಾರ್ಡ್ ವರ್ಕ್ ಮಾಡೋರು ಆದ್ರೂ ಕೂಡ ಆ ಎನರ್ಜಿ ಇರ್ತದೆ. ರಾತ್ರಿ ನಿದ್ದೆ ಇಲ್ಲದೆ ಇದ್ರು ಕೂಡ ನೀವು ಹಗಲು ಸಮಯದಲ್ಲೂ ಆರಾಮ್ಸೆ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಅದ್ ಅನುಭವ ಆಗಿದೆ ಸರ್ ನನಗೆ. ತುಂಬಾ ಅನುಭವ ಆಗಿದೆ ನನಗೆ. ನಾನು ನೋಡಿ ಇವತ್ತು ಹುಣ್ಣಿಮೆ ಧ್ಯಾನ
ಅಲ್ಲಿ ನಾವು ಪಿರಮಿಡ್ ಹೋಗ್ತೀವಿ, ಹ್ಮ್ ಫುಲ್ ರಾತ್ರಿ ಎಚ್ಚರ ಆಗಿರ್ತೀವಿ. ಬೆಳಿಗ್ಗೆ ಬಂದ್ ನಾರ್ಮಲ್ ಆಗಿ ಮುಖ ಎಲ್ಲ ತೊಳೆದು ಸ್ನಾನ ಮಾಡಿ ನಾವು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಫುಲ್ ಆರಾಮಾಗಿರ್ತೀನಿ ನಾನು. ಯಾವ್ದೇ ಒಂದು ನಿದ್ದೆ ಅವಶ್ಯಕತೆ ಏನು ಬೇಕಾಗಿಲ್ಲ ಅನ್ಸುತ್ತೆ. ಸೇಮ್ ಹಾಗೆ ನಿಮ್ಮ ಇದ್ರಲ್ಲೂ ಇದೇ ತರ ಇರ್ಬೋದು ಅಂತ ಅನ್ಕೋತೀನಿ ಸರ್. ಅದೇ sir. ಫಸ್ಟಿಗೆ ಅದೇ ತರ ಎನರ್ಜಿ ಇರುತ್ತೆ. ಬಟ್ ಒಂದು ದಿನ ಮಾಡ್ಬೋದು, ಹುಣ್ಣಿಮೆ ಧ್ಯಾನ ಒಂದು ದಿನ ಮಾಡ್ಬೋದು. ಅದೇನು ಅಂದ್ರೆ ಅಷ್ಟು ಸ್ಟ್ರೆಸ್ ಅನ್ಸಲ್ಲ. ಆಮೇಲೆ ಬಟ್ ದಿನ ಅದೇ ಮಾಡೋದಾದ್ರೆ ಅದು ಚಾಲೆಂಜಿಂಗ್ ಇರ್ತದೆ ಸ್ವಲ್ಪ. ಬಹಳ ಅಲ್ಲ, ಸ್ವಲ್ಪ ಇರ್ತದೆ. ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಅಲ್ವಾ? ಈಗ ನೀವೇ ಹೇಳಿ, ಒಂದಿನ ಆದ್ರೆ ಮಾಡ್ಬೋದು. ದಿನ ಮಾಡೋದಾದ್ರೆ ಹಾ ಅದೇ ಸರ್ ಪತ್ರಿಕೆಗಳು ಹೇಳಿದಾರಲ್ಲ ಸರ್, ಹ್ಮ್ 3 ಗಂಟೆ ಧ್ಯಾನ, ಇನ್ ಮಿಕ್ಕಿದೆಲ್ಲ ಫ್ರೀ ನಿನಗೆ ಅಂತ ಹೇಳಿದಾರಲ್ಲ ಸರ್. ಓಕೆ. ಇಲ್ಲ, ನಾನು ನಿಮಗೆ ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಅದ್ರಲ್ಲಿ ಪತ್ರಿಜಿಯವ್ರು ಏನ್ ಹೇಳಿದ್ದಾರೆ, ರಾತ್ರಿ ಎಲ್ಲ ಧ್ಯಾನ ಮಾಡಿ ಕುತ್ಕೊಂಡು ಹಗಲೆಲ್ಲ ನಿಮ್ಮ ರಾತ್ರಿ ಎಲ್ಲ ಆತ್ಮೋದ್ಧಾರಕ್ಕಾಗಿ ಅಂತ ಹೇಳಿ ಸಮಯ ಕಳೆಯೋದು, ಹಗಲೆಲ್ಲ ನಮ್ಮ ಲೌಕಿಕ ಬದುಕಿಗಾಗಿ ಅಂತ ಹೇಳಿ ಸಮಯ ಕಳೆಯೋದು. ಸರಿ ಸರ್, ಸರಿ ಸರ್. ನಿದ್ದೆ ಮಾಡೋ ಸಮಯದಲ್ಲಿ ಧ್ಯಾನ ಮಾಡಿ, ಪುಸ್ತಕಗಳನ್ನು ಓದಿ. ಎಷ್ಟೊಂದು ಇದೆ, ಎಷ್ಟೊಂದು ಮಾಡೋದಿದೆ. ಹಾಗಂತೇಳಿ ನಾವು ಹಗಲ್ ಟೈಮಲ್ಲಿ ಮಾಡ್ಲಿಕ್ಕೆ ಆಗೋಲ್ಲ, ಬೇಕಾದಷ್ಟು ಹೌದು ವರ್ಕ್ ಇರುತ್ತೆ. ಬಟ್ ಇದೇ ನಮ್ದು ಆಗ್ಬಿಟ್ರೆ ಮತ್ತೆ ಯಾವಾಗ ನಾವು ಸಾಧನೆ ಮಾಡೋದು ಅಲ್ವಾ? ಹೌದೌದು. ಈಗ ನಾವು 2 ತಾಸು 3 ತಾಸು ಮಾಡಿದ್ರೆ ನೀವೇ ಹೇಳಿ ನೋಡೋಣ, ಸಾಧನೆ ಆಗ್ತದ ಅಥವಾ ಬರೀ ನಮ್ದು ಸ್ಟ್ರೆಸ್ ಅನ್ನೋದು ರಿಲೀಫ್ ಆಗ್ತದೆ? ಹೌದು ಸರ್. ಹೇಳಿ. ಹೌದು. 2 ತಾಸು 3 ತಾಸು ಧ್ಯಾನ ಅವತ್ತು ನಾವು ದುಡಿದಿದ್ದಕ್ಕೆ, ನಾವು ಮಾಡಿದ ಸಣ್ಣ ಪುಟ್ಟ ತಪ್ಪುಗಳಿಗೆ ಅದಕ್ಕೆ ಕರೆಕ್ಟ್ ಆಗುತ್ತೆ. ಅಂದ್ರೆ ಒಂದು ನೆಕ್ಸ್ಟ್ ಲೆವೆಲ್ಗೆ ಅಂತ ಹೋಗ್ಲಿಕ್ಕೆ ಆಗುದು. ಹಾಗಾಗಿ ಪತ್ರಿಜಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ರಾತ್ರಿ ಎಲ್ಲ ಧ್ಯಾನ ಮಾಡಿ, ಹಗಲೆಲ್ಲ ಕೆಲಸ ಮಾಡಿ, ಪುಸ್ತಕಗಳನ್ನು ಓದಿ, ನಿದ್ದೆ ಬಂದ್ರೆ ಕುತ್ಕೊಂಡು ಧ್ಯಾನ ಮಾಡಿ ಅಂತ ಹೇಳಿದ್ದಾರೆ ಪತ್ರಿಜಿ ಅವರು. ಸರ್ ಧ್ಯಾನದಲ್ಲೇ ನಿದ್ದೆ ಆಗ್ಬಿಡ್ತದೆ ಸರ್. ಅದನ್ನೇ ಯೋಗ ಅದೇ ನಿದ್ರೆ. ಹೇಳಿದ್ದು. ಯೋಗ ಅದೇ ನಿದ್ರೆ ಹೇಳಿದ್ದು, ಅದು ಯೋಗ ನಿದ್ರೆ ಅಂತ. ಸರ್. ಈಗ 1 ವೀಕ್ ಇಂದ ನನ್ಗೆ ಏನಾಗ್ತಾ ಇದೆ ಅಂದ್ರೆ, ಮೊದ್ಲು ಮಧ್ಯ 2 ಅವರ್ಸ್ ಧ್ಯಾನ ಮಾಡ್ಬೇಕಾದ್ರೆ 1 ಅವರ್ ಧ್ಯಾನಕ್ಕೆ ಹೋದಾದ್ಮೇಲೆ ಸ್ವಲ್ಪ ನಿದ್ದೆನೆ ಮಾಡ್ತವೆ. ಈಗ 1 ವೀಕ್ ಇಂದ ಫುಲ್ ಎಚ್ಚರಾಗಿರ್ತೀನಿ ಸರ್. ಬರೀ ಶ್ವಾಸದ ಮೇಲೆ ಗಮನ, ಮಾಡಿ ಆಂತರಿಕ ಚಟುವಟಿಕೆಗಳನ್ನ ಗಮನಿಸ್ತಾ ಇರ್ತೀನಿ. ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡಿ, ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಮಾಡ್ತಾ ಹೋಗಿ. ಆಯ್ತು ಸರ್, ನಾ ಮಾಡ್ತಾ ಹೋಗ್ತೀನಿ ಸರ್. ಆಮೇಲೆ ನಿಮ್ಗೆ ಗೊತ್ತಾಗ್ತದೆ ಅದ್ರದ್ದು ಏನಿದೆ ಎನರ್ಜಿ. ನೀವು ಮಲಗಿ ನಿಮ್ಗೆ ಏನೋ ರಿಲ್ಯಾಕ್ಸ್ ಆಗ್ತದೆ, ಅದಕ್ಕಿಂತ 10 ಪಟ್ಟು ಜಾಸ್ತಿನೇ ಇಲ್ಲಿ ರಾತ್ರಿ ಧ್ಯಾನದಲ್ಲಿ, ಯೋಗ ನಿದ್ರೆಯಲ್ಲಿ ರಿಲ್ಯಾಕ್ಸ್ ಇರುತ್ತೆ. ಸರಿ ಸರ್, ನಾನು ಟ್ರೈ ಮಾಡ್ತೀನಿ ಸರ್. ಸರ್ ಲಿಂಕ್ ಇದೆ ಅಲ್ಲ ಸರ್? ಇದೇನೇ ಅಲ್ವಾ ಸರ್? ಹೌದೌದು, ಇದೇ ಲಿಂಕ್ ಇರ್ತದೆ, ಅದೇ ಪಾಸ್ಕೋಡ್ ಇರ್ತದೆ. ಜಾಯಿನ್ ಮಾಡ್ಕೋತಾರೆ. ಅವ್ರದ್ದು ನಂಬರ್ ಕಳಿಸಿದೀರಾ ಮೇಡಮ್? ಮೇಡಮ್, ಹ್ಞೂ ಸರ್, ಕಳ್ಸಿದ್ದೀನಲ್ಲ ಇದು ವಾಯ್ಸ್ ಮೆಸೇಜ್. ಓಕೆ. ಇಲ್ಲ ಅಂದ್ರೆ ಕಳಿಸಿರಿ. ಕಳಿಸಿಲ್ಲ ಅನ್ಸುತ್ತೆ, ಕಳಿಸಿರಿ, ಅದು ಗ್ರೂಪಿಗೆ ಆಡ್ ಮಾಡಿ. ಕಳಿಸ್ತೇನೆ. ಇನ್ನೊಂದು ವಿಷಯ ಸರ್, ಫ್ಯಾಕ್ಟ್ರಿಲಿ ಎಲ್ಲರೂ ಇವ್ರ ಕೆಲ ಆಗುತ್ತಾ ಕೆಲ್ಸ, ಇಷ್ಟೇನೆ ಇವ್ರ ಬದುಕು ಇಷ್ಟೇನೆ ಅನ್ಕೊಂಡ್ಬಿಟ್ಟಿದ್ರು. ಈಗೆಲ್ಲ ಆಶ್ಚರ್ಯ ಪಡ್ತಾರೆ ನಾನ್ ಕೆಲ್ಸ ಮಾಡೋದ್ ನೋಡಿದ್ರೆ. ತುಂಬಾ ಆಶ್ಚರ್ಯ ಪಡ್ತಾರೆ, ಇಷ್ಟ ಬೇಗ ಕ್ಯೂರ್ ಆಗ್ಬಿಟ್ರ, ಇಷ್ಟ ಬೇಗ ಮಾಡ್ತಾ ಇದಾರೆ ಅವರು. ಏನೋ ಒಂದು ಅವ್ರಿಗೆ ಒಂದು ಆಶ್ಚರ್ಯ, ಒಂದು ಇದು. ಅದೇ ಸರ್, ಧ್ಯಾನಿಗಳ ತಾಕತ್ತು ನೀವು ತೋರಿಸಿದಿರಲ್ಲ, ಎಲ್ಲರಿಗೂ ಆಗಲ್ಲಲ್ಲ. ಹೌದು ಹೌದು ಸರ್. ನಾನು ಆಪರೇಷನ್ ಮಾಡ್ಬೇಕಾದ್ರು ಹಾಗೆ ಸರ್, 1 ಅವರ್ ನನ್ಗೆ ಕೂರಿಸ್ಬಿಟ್ಟಿದ್ರು. ನನಗೆ ನಿಮ್ಗೆ BP ಜಾಸ್ತಿ ಇದೆ, ನಾರ್ಮಲ್ ಸ್ಟೇಜ್ ಬರೋ ತನಕ ನಿಮ್ಗೆ ಆಪರೇಷನ್ ಮಾಡಲ್ಲ ಅಂತಂದ್ರು. ಅವಾಗ ನಾನ್ ಅನ್ಕೊಂಡೆ, ನಮ್ಗೆಲ್ಲ ಮೊದಲನೇ ಗುರು ಅಂದ್ರೆ ಆಂಜನೇಯ ಬಂದು 700-800 ವರ್ಷದಿಂದ ಅವರು ಧ್ಯಾನ ಮಾಡ್ತಾನೆ ಇದ್ದಾರೆ. ನಾನು ಅವ್ರ ಮಂತ್ರ ಹೇಳ್ಕೊಂಡು ನಾನು ಹಾಗೆ ಕೂತ್ಬಿಟ್ಟಿದ್ದೆ. ಆಮೇಲೆ ಕರ್ಕೊಂಡು ಹೋದ ಆಪರೇಷನ್ ಮಾಡಿದ್ರು ನನ್ಗೆ. ಅಲ್ಲಿಂದ ನಾನು ಧ್ಯಾನದ ಬಗ್ಗೆ ಸ್ವಲ್ಪ ಅಲ್ಲಿಂದನೇ ಶುರು ಆಯ್ತು ನನ್ಗೆ. ಆಂಜನೇಯನ ಮಂತ್ರ ಯಾವಾಗ್ಲೂ ಪಠಿಸ್ತಾ ಇದ್ದೆ ನಾನು. ಆಪರೇಷನ್ ಇಂದ ಆದ್ಮೇಲೂ ಅಷ್ಟೇನೆ, ಸಹಜ ಸ್ಥಿತಿಗೆ ಬರಕ್ಕೆ ನಾನು ಆಂಜನೇಯನೇ ಕಾರಣ ಹೇಳ್ಬೇಕು ಅಂದ್ರೆ. ಅದಾದ್ಮೇಲೆ ನನ್ಗೆ ನೋಡಿ ನಂದು ಸ್ಥಿತಿ ಅಂದ್ರೆ, ನಾನು ಯೋಗದಿಂದ ನೆಕ್ಸ್ಟ್ ಲೆವೆಲ್ ಬರ್ಬೇಕು ಅಂದ್ರೆ, ನನ್ಗೆ ಆಪರೇಷನ್ ಆಗಿ ಅವರು ಕೈ ಫ್ರಾಕ್ಚರ್ ಆಗಿರೋದೆಲ್ಲ ಅವರು ಇದೆಲ್ಲ ಬಿಸ್ತಾರೆ, ನಿಮ್ ಬ್ಯಾಂಡೇಜ್ ಎಲ್ಲ ಸಾಕು, ನೀವು ಯಾವ್ದು ಫಿಸಿಯೋಥೆರಪಿ ಮಾಡಿಸ್ಬೇಕು, ಕೈ ಪೂರ್ತಿ ನಿಮ್ಗೆ ಗುಣ ಆಗ್ಬೇಕಾದ್ರೆ 6 ತಿಂಗಳು ಬೇಕು. 6 ತಿಂಗಳಾದ್ಮೇಲೆ ಸ್ವಲ್ಪ ಕೆಲಸ ಮಾಡಿ ಅಂತ ಹೇಳಿರ್ತಾರೆ ಅವರು. ನನ್ಗೆ ನೋಡಿ 15 ದಿವಸದಲ್ಲಿ ನನ್ಗೆ ಕ್ಯೂರ್ ಆಗ್ಬೇಕಾದ್ರೆ
ನಾನು ಇನ್ನು ಎಷ್ಟು ನಾನು ಬೆಳಿಬೋದು, ಧ್ಯಾನದಲ್ಲಿ ಎಷ್ಟು ನಾನು ಬೆಳೆದ್ರೆ ನಾನು ಇನ್ನೊಬ್ರಿಗೆ ಮಾದರಿಯಾಗಿರ್ಬೋದು ಅನ್ನೋದು ನಾನು ತುಂಬಾ ಅರ್ತ್ಕೊಂಡೆ ಮಾಸ್ಟರ್. ಕರೆಕ್ಟ್ ಸರ್, ಕರೆಕ್ಟ್. ಧ್ಯಾನಕ್ಕೆ ಇದೆ ಆ ಶಕ್ತಿ ಇದೆ ಅಲ್ವಾ? ಹೌದು ಮಾಸ್ಟರ್. ಓಕೆ ಸರ್, ಮಾಡಿ. ಚೆನ್ನಾಗಿದೆ ನಿಮ್ದು ಎಕ್ಸ್ಪೀರಿಯನ್ಸ್. ಇನ್ನೂ ಹೆಚ್ಚು ಹೆಚ್ಚು ಧ್ಯಾನ ಮಾಡಿ, ಆಯ್ತಾ? ಜಾಸ್ತಿ ಜಾಸ್ತಿ ಧ್ಯಾನ ಮಾಡಬೇಕು. ಪತ್ರಿಜಿ ಅವ್ರು ಎಲ್ಲ ಮತ್ತೆ ನಾಳೆಯಿಂದ ನಾನು ಜಾಯಿನ್ ಆಗ್ತೀನಿ ಮಾಸ್ಟರ್. ಇವತ್ತು ನಾನು ಹುಣ್ಣಿಮೆ ಧ್ಯಾನ ಮಾಡಿ ಒಂದು ನಾಳೆಯಿಂದ ನಾನು ಧ್ಯಾನ. ಇನ್ನೊಂದೇನು ಅಂದ್ರೆ, ನಾವು ಪತ್ರಿಜಿ ಅವರು ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಲಿಬರಲ್ ಆಗಿ ಹೇಳ್ಕೊಟ್ಟಿದ್ದಾರೆ. ಕಾರಣ ಏನು ಅಂತಂದ್ರೆ, ಅಟ್ಲೀಸ್ಟ್ ಮೊದಲನೇದಾಗಿ ಧ್ಯಾನಕ್ಕೆ ಕರೆದ್ರೆ ಬರೋದೇ ಕಷ್ಟ. ಅದನ್ನ ನಾವು ಹೌದು ಇನ್ನೂ ಮಾಸ್ಟರ್. ಕಾಂಪ್ಲಿಕೇಟ್ ಮಾಡಿದ್ರೆ ಯಾರು ಮುಂದೆ ಧ್ಯಾನ ಮಾಡೋಲ್ಲ ಅನ್ನೋ ಉದ್ದೇಶದಿಂದ ಅದನ್ನ ಆದಷ್ಟು ಸರಳವಾಗಿ ಅದನ್ನ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಸರಳವಾಗಿ ಮಾಡಿಕೊಟ್ಟಿದ್ದಾರೆ. ನಾವು ಅಲ್ಲೇ ಕುತ್ಕೋಬಾರ್ದು. ಈಗ ಸರಳವಾದ ಆಸನ ಹಾಕೊಳ್ಳಿ, ಸುಮ್ಮನೆ ಕುತ್ಕೊಳ್ಳಿ, ಚೇರ್ ಮೇಲೆ ಕುತ್ಕೊಳ್ಳಿ, ಎರಡು ಕೈ ಲಾಕ್ ಮಾಡ್ಕೊಂಡು ಶ್ವಾಸದ ಮೇಲೆ ಗಮನ, ಇಷ್ಟೇ. ಇದಕ್ಕಿಂತ ನಾವು ಜಾಸ್ತಿ ನೀವು ಬೆನ್ನ ನೆಟ್ಟಗಿರಬೇಕು, ಕೆಳಗಡೆ ಕುತ್ಕೋಬೇಕು, ಅಲ್ಲಾಡ್ಬಾರ್ದು, ಹೀಗೆಲ್ಲ ಹೇಳ್ಕೊಟ್ಟಿದ್ರೆ ಯಾರು ಧ್ಯಾನ ಮಾಡ್ತಿರ್ಲಿಲ್ಲ. ಯಾರು ಮಾಡ್ತಾ ಇರ್ಲಿಲ್ಲ ಸರ್. ಅದಕ್ಕೆ ಅದನ್ನ ಎಷ್ಟು ಸರಳವಾಗಿ ಕೊಟ್ರೆ ಜನ ಅದನ್ನ ಅಸೆಪ್ಟ್ ಮಾಡ್ತಾರೆ ಅನ್ನುವ ಉದ್ದೇಶದಿಂದ ಅವರು ಫಸ್ಟ್ ಪ್ರಚಾರ ಆಗ್ಬೇಕಲ್ವಾ? ಆ ಉದ್ದೇಶದಿಂದ ಸರಳವಾಗಿ ಹೇಳ್ಕೊಟ್ರು. ಇಲ್ಲ ನಮಗೆ ಅಷ್ಟೆಲ್ಲ ಮಾಡಕ್ಕಾಗಲ್ಲ ಅನ್ನೋರಿಗೆ, ಆಯ್ತಪ್ಪ ನಿನ್ನ ವಯಸ್ಸು ಎಷ್ಟಿದೆ ಅಷ್ಟಾದ್ರೂ ಮಾಡು ಅಂತ ಹೇಳ್ಕೊಟ್ರು. ನಾವು ಅದನ್ನೇ ಹೇಳ್ಕೊಂಡು ಕುತ್ಕೋಬಾರ್ದು. ನಮಗೆ ಇಲ್ಲ ಪತ್ರಿಜಿಯವ್ರು ಹೇಳಿದ್ದಾರೆ ನಿಮ್ಮ ವಯಸ್ಸು ಎಷ್ಟಿದೆ ಅಷ್ಟೇ, ನಾವು ಅದಕ್ಕಿಂತ ಜಾಸ್ತಿ ಮಾಡಲ್ಲ. ಅದು ಸ್ಟಾರ್ಟಿಂಗ್ ಬರೋರಿಗೆ ಹೇಳಿದ್ದು, ಅಷ್ಟೇ ಮಾಡಿ ಸಾಕು. ಆಮೇಲೆ ನಾವು ಯಾವಾಗ ಧ್ಯಾನಕ್ಕೆ ಎಂಟ್ರಿ ಆಗಿ ಅದನ್ನ ಮಾಡ್ಲಿಕ್ಕೆ ಅಭ್ಯಾಸ ಮಾಡಿದ್ವಿ, ಆಮೇಲೆ ಅದರಲ್ಲಿ ನಮಗೆ ಸಮಯ ಸಿಕ್ಕಾಗೆಲ್ಲ ಇರುವ ಸಮಯವನ್ನು ಆದಷ್ಟು ನಾವು ಧ್ಯಾನ ಸಾಧನೆ ಮಾಡ್ಲಿಕ್ಕೆ ಬಳಸ್ಕೊಳ್ಬೇಕು, ಪ್ರಯತ್ನ ಮಾಡ್ಬೇಕು. ಆಯ್ತಾ? ಇದು ಪತ್ರಿಜಿಯವರ ಸಂದೇಶ. ಮೊದಲು ಕರ್ಕೊಂಡ್ ಬರ್ಲಿಕ್ಕಾಗಿ ನಾವು ಮೊದ್ಲೇ ಹೋಗಿ ಅವ್ರಿಗೆ ನೀವು ಸಸ್ಯಾಹಾರಿ ಆಗ್ಬೇಕಂತ ಹೇಳಿದ್ರೆ ಯಾರು ಮಾಡಲ್ಲ. ಫಸ್ಟ್ ಧ್ಯಾನ ಮಾಡು ಅಂತ ಹೇಳ್ಬೇಕಷ್ಟೇ. ಆಮೇಲೆ ಇಲ್ಲ ಸರ್, ನಾನು ಯೋಗಕ್ಕೆ ಜಾಯಿನ್ ಆದ 1 ವರ್ಷಕ್ಕೆ ನಾನು ಫುಲ್ ಸಸ್ಯಾಹಾರಿ ಆಗೋದೆ ಸರ್. ಅದೇ ಹೇಳಿದ್ದು. ಆಮೇಲೆ ಧ್ಯಾನ ಸ್ಟಾರ್ಟ್ ಮಾಡಿದ್ಮೇಲೆ ಅವರಷ್ಟಿಗೆ ಎಲ್ಲಾ ಸಜ್ಜನ ಸಾಂಗತ್ಯ ನೋಡ್ತಾರೆ. ಬೇಡ ಅನ್ಸ್ಬಿಡುತ್ತೆ ಸರ್, ಏನು ಬೇಡ ನಮ್ಗೆ, ಸಸ್ಯಾಹಾರನೇ ಒಳ್ಳೇದು ಅಂತ ಅನ್ಸುತ್ತೆ ನಮ್ಗೆ. ಅದು ಆ ಕಡೆ ಏನು ಧ್ಯಾನ ಸಾಧನೆ ಮಾಡ್ತಾ ಅವರಲ್ಲೇ ಅದು ಒಳಗಡೆಯಿಂದ ಬರ್ತದೆ. ಈಗ ನಿಮ್ಗೆ ಹೇಗೆ ಬಂತು ಹಾಗೆ ತನ್ನಷ್ಟು ತಾನೇ ಬಿಡ್ತಾರೆ. ನಾವು ಮೊದಲು ಆದಷ್ಟು ಸರಳವಾಗಿ ಹೇಳ್ಕೊಡ್ಬೇಕು. ಧ್ಯಾನ ಮಾಡಿ, ಸುಮ್ಮನೆ ಕುತ್ಕೊಳ್ಳಿ, ನೀವು ಬಹಳ ಈ ತರ ಹೇಳ್ಕೊಟ್ರೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೊದ್ಲು ಕರ್ಕೊಂಡ್ ಬರ್ಬೇಕು ಅವರು. ಅಲ್ವಾ? ಹೌದು ಸರ್, ಒಂದ್ ಕೂರಿಸೋದನ್ನೇ ನಾವು ಮಾಡ್ಬೇಕು ಫಸ್ಟ್. ಹಂಗಾಗಿ ಮೊದಲು ಅಷ್ಟು ಮಾಡ್ಬೇಕು. ಆಮೇಲೆ ನಿಮ್ಗೆ ಗೊತ್ತಾ, ಮತ್ ಪತ್ರಿಜಿಯವರ 1 ಲಕ್ಷ ಪುಸ್ತಕ ಹೆಂಗ್ ಓದಿದ್ರು? ಮತ್ತೆ ಅವ್ರು ದಿನಕ್ಕೆ 1 ತಾಸು 2 ತಾಸು ಧ್ಯಾನ ಮಾಡ್ಕೊಂಡು ಕುಂತಿದ್ರೆ ಅವ್ರು ಆ ಸಾಧನೆ ಆ ಲೆವೆಲ್ಗೆ ವಾಕಿನ್ ಆಗುವ ಅಷ್ಟು ಲೆವೆಲ್ಗೆ, ಥರ್ಡ್ ಐ ಮಾಸ್ಟರ್ ಆಗುವ ಲೆವೆಲ್ಗೆ, ಮತ್ತೆ ಧ್ಯಾನ ಸಾಧನೆ ಮಾಡ್ಲಿಕ್ಕೆ 1 ತಾಸು 2 ತಾಸು ಮಾಡಿದ್ರೆ ಅವರಿಗೆ ಸಾಧ್ಯ ಆಗ್ತಾ ಇತ್ತ? ಅವರು ರಾತ್ರಿ ಎಲ್ಲ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ರು. ಅವ್ರು ನಿದ್ದೆ ಮಾಡ್ತಾ ಇರ್ಲಿ. ಯಾರು? ಪತ್ರಿಜಿಯವರು. ಗೊತ್ತಾ? ಅವರೇ ಹೇಳಿದ್ದಾರೆ, ನಾನು ಯಾವತ್ತು ರಾತ್ರಿ ಆದ್ರೆ ನಾನು ಕುತ್ಕೊಂಡು ನಿದ್ದೆ ಮಾಡಲ್ಲ, ಓದ್ತೀನಿ ಇಲ್ಲ ಧ್ಯಾನ ಮಾಡ್ತಾ ಕೊಡ್ತೀನಿ, ಓದೋದು ಇಲ್ಲ ಧ್ಯಾನ ಮಾಡೋದು. ಹಂಗಾಗಿ ನಾವು ಸ್ಟಾರ್ಟಿಂಗ್ ಅಲ್ಲಿ ನೀವೆಲ್ಲ ರಾತ್ರಿ ಎಲ್ಲ ಧ್ಯಾನ ಮಾಡಿ ಅಂತ ಹೇಳಿದ್ರೆ ಯಾರು ಧ್ಯಾನ ಮಾಡ್ತಿರ್ಲಿಲ್ಲ. ಫಸ್ಟ್ ಅವರು ಮೊದಲು ಧ್ಯಾನಕ್ಕೆ ಬನ್ನಿ, ಸರಳವಾದ ವಿಧಾನದಿಂದ ಧ್ಯಾನ ಸ್ಟಾರ್ಟ್ ಮಾಡಿ, ಆಮೇಲೆ ಸಾಧನೆ ಮಾಡಿ ಅನ್ನೋದು ಪತ್ರಿಜಿಯವರ ಸಂದೇಶ. ನಾವು ಬೇರೆಯವ್ರಿಗೆ ಹೇಳ್ಕೊಡುವಾಗಲ್ಲ ಅದು ಇಷ್ಟೇ, ಎಷ್ಟಾಗುತ್ತೆ ಅಷ್ಟು ಮಾಡಿ ಅಂತ ಹೇಳೋದು. ಆಮೇಲೆ ಮಾಡ್ತಾರೆ ಅವ್ರು, ಅವರಲ್ಲಿ ಬರ್ಬೇಕದು ಅಲ್ವಾ? ಈಗ ನೋಡಿ ಪದ್ಮಾ ಮಾಸ್ಟರ್ ಎಷ್ಟು ಸಾಧನೆ ಮಾಡ್ತಿದ್ದಾರೆ ಗೊತ್ತಾ? ಅವರು ಈಗ ಚೆನ್ನಾಗ್ ಮಾಡ್ತಾರೆ. ಮಾಸ್ಟರ್ ಇದ್ದಾರೆ, ಪ್ರತಿಯೊಬ್ರು ಅವ್ರು ಇವರು ರಾಜೇಶ್ ಸರ್ ಇದ್ದಾರೆ, ಎಷ್ಟೊಂದು ಜನ ಪ್ರಚಾರ ಮಾಡ್ತಿದ್ದಾರೆ. ಕೇಳಿ ಅವ್ರು ಹೆಂಗಿದೆ ಎಕ್ಸ್ಪೀರಿಯನ್ಸ್ ಇರ್ತದೆ ಅಂತ. ಎಂಜಾಯ್ ಮಾಡ್ತಾರೆ ರಾತ್ರಿ ಎಲ್ಲ. ಅವರು ಒದ್ದಾಡಲ್ಲ. ತುಂಬಾ ಎಂಜಾಯ್ ಮಾಡ್ತೇನೆ. ಹೌದು ಸರ್, ನಾನು ಕೇಳಿದೀನಿ ಸರ್, ನಮ್ಮ ಸುಬ್ರಹ್ಮಣ್ಯ ಸರ್ ಅಂತ ಇದ್ದಾರೆ ಮಡಿಕೇರಿ ಅವರು. ಅವರು ಹೆಚ್ಚು ಕಡಿಮೆ 1 ತಿಂಗಳಿಂದ ಅವರು ನೈಟ್ ಡೇ ಎಲ್ಲ ಮಾಡ್ತಾ ಇದ್ದಾರೆ ಸರ್ ಧ್ಯಾನ. ಅವ್ರ ನಿದ್ದೆನೆ ಮಾಡಿಲ್ಲ ಸರ್. ಅವ್ರ ಸ್ಫೂರ್ತಿ ನೆಕ್ಸ್ಟ್ ನಾವು ತಗೋತೀವಿ ಸರ್. ಹೌದು ಅದೇ ಸ್ಫೂರ್ತಿ ಸರ್. ಅದೇ ಶಿವ ಅಂತ ಅವರಲ್ಲ ಸರ್, ಅಲ್ಲಿ ಮಾಡ್ತೇವೆ. ಸುಬ್ರಹ್ಮಣ್ಯ ಅಂತ ಲಾಯರ್ ಸರ್ ಅವರು. ಓಕೆ ಗೊತ್ತಾಯ್ತು.
ಗೊತ್ತಾಯ್ತು. ಜಡ್ಜ್ ಲಾಯರ್ ಇಲ್ಲ ಅವರು. ಜಡ್ಜ್ ಫ್ಯಾಮಿಲಿ ಜಡ್ಜ್. ಕೋರ್ಟ್ ಅಲ್ಲಿ ಜಡ್ಜ್. ಫ್ಯಾಮಿಲಿ ಕೋರ್ಟ್ ಅಲ್ಲಿ ಇರೋದು. ಫ್ಯಾಮಿಲಿ ಕೋರ್ಟ್ ಜಡ್ಜ್ ಅವರು. ಫ್ಯಾಮಿಲಿ ಕೋರ್ಟ್ ಜಡ್ಜ್ ಅವರು. ಅವರು ಗೊತ್ತಿದೆ ಬಿಡಿ ಸರ್, ಮಾಡ್ತಿದ್ದಾರೆ. ಹೌದು. ಹಾಗೆ ಮಾಡಿ ಸರ್, ಮಾಡಿ. ಪ್ರಯತ್ನ ಮಾಡಿ. ನೀವು ಹೆದರಬೇಡಿ, ಕಾನ್ಸೆಪ್ಟ್ ಕೇಳಿ ಹೆದರಬೇಡಿ. ಏನಪ್ಪ ಇಲ್ಲ ಇದು ಸರ್ ರಾತ್ರಿ ಎಲ್ಲ ಜ್ಞಾನ ಅಂತ. ನಮ್ಮ ಗುರುಗಳ್ ನೆನ್ಸ್ಕೊಂಡ್ರೆ ಹೆದರಿಕೆನೆ ಇಲ್ಲ ಸರ್. ಮಾಡ್ತಾರೆ ಸರ್. ಗಿರೀಶ್ ಸರ್ ತುಂಬಾ ಸಾಧನೆಯಲ್ಲಿ ಇದಾರೆ ಸರ್. ಅವ್ರು ತುಂಬಾ ಇಷ್ಟ ಧ್ಯಾನದ ಬಗ್ಗೆ, ಧ್ಯಾನ ಪ್ರಚಾರ, ಸತ್ಯ ಅಂತ ಅನ್ನೋದಕ್ಕೆ ತಿಳಿಸೋದಕ್ಕೆ ತುಂಬಾ ಮುಂದಾಗಿರ್ತಾರೆ ಸರ್. ಜೊತೆಗೆ ಎಲ್ಲ ಎಲ್ಲಿಂದು ನೀವು ಸರ್ ನೀವು? ನಾವು ಊಟಗಳ್ಳಿ, ಮೈಸೂರಲ್ಲಿ ಊಟಗಳ್ಳಿ ಅಂತ ಇದೆ ಅಲ್ಲಿ. ಓಕೆ ಓಕೆ. ರತಮ್ಮ ಮೇಡಮ್ ನೋಡಿಲ್ವ ಸರ್ ನೀವು? ಕಾವೇರಿ ಪಿರಮಿಡ್ ಬರ್ತಾರಲ್ಲ. ನೋಡಿದೀನಿ. ಹಾ ಬರ್ತಾ ಇರ್ತಾರೆ ಸರ್. ಇವರು ಮೈಸೂರವ್ರೆ ಅಲ್ಲ. ನೈಟ್ ಆಗಿದ್ದಕ್ಕೆ ಬರಕ್ ಆಗ್ಲಿಲ್ಲ. ಮಾಮೂಲಿ ಸಂಡೇ ಆಗಿದ್ರೆ ಅಟೆಂಡ್ ಮಾಡ್ತಿದ್ದೆ, ಇವತ್ತು ಬರೋದಿಕ್ಕಾಗ್ಲಿಲ್ಲ. ರಾಜೇಶ್ ಸರ್, ಮತ್ತೆ ಹೇಗೆ ನಡೀತಾ ಇದೆ? ಪೂಜ್ಯ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳ ಪಾದಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ, ಹಾಗೆ ನನ್ನ ಅತಿ ಆಕರ್ಷಣೀಯ, ಅತಿ ಮೆಚ್ಚಿನ, ಅತಿ ಸ್ಮರಣೀಯ ಮಹಾ ಅವತಾರ ಬಾಬಾಜಿಯವರ ಪಾದಗಳಿಗೆ ಶಿರಸ ಸಾಷ್ಟಾಂಗ ಪ್ರಣಾಮವನ್ನು ಮಾಡುತ್ತಾ, ಹಾಗೆಯೇ ಪ್ರಬೋಧ ಚಿತ್ ಸಾರನ್ನು ಸ್ಮರಿಸುತ್ತಾ, ಹಾಗೆ ಕೃಷ್ಣ ಪರಮಾತ್ಮ ಅಂತ ಜನಜನಿತವಾಗಿರುವ ನನ್ನ ಜ್ಞಾನಕ್ಕೆ ಕೊರತೆ ಇರಬಹುದು, ನನ್ನ ಜ್ಞಾನಕ್ಕೆ ಸೀಮಿತ ಇರಬಹುದು ಅಥವಾ ಮಿತವಾಗಿರಬಹುದು. ಆದರೆ ಹಾಗೆ ನಮಗೆಲ್ಲರಿಗೂ ಕೂಡ ಗುಡಾಕೇಶ ಎಂಬ, ಗೂಡು ಅಂತ ಹೇಳಿದ್ರೆ ಹಿಂದಿಯಲ್ಲಿ ಬೆಲ್ಲಕ್ಕೆ ಗೂಡು ಅಂತ ಹೇಳ್ತಾರೆ. ಹಾಗಾಗಿ ಸಿಹಿಯನ್ನು ತಿನ್ನಿಸುವ ಇದಕ್ಕೆ, ಸಿಹಿಯನ್ನು ಗೆದ್ದವ ಅಂತಂದ್ರೆ ಆ ನಿದ್ದೆಯನ್ನು ಗೆದ್ದಾಗ ಸಿಗುವಂತಹ ಸಿಹಿ ಉಂಟಲ್ಲ, ಅದೇ ನಿಜವಾದ ಗುಡಾಕೇಶ. ಆಗ ಅಲ್ಲಿ ಬರೇ ಸಿಹಿಯಲ್ಲ, ಆಗ ನಿಜವಾಗಿ ಅಲ್ಲಿ ಒಂದು ಕತ್ತಲೆ ಹೋದಾಗ ಒಂದು ಉದಯಿಸ್ತದೆ, ಆ ಬೆಳಕು ಬರ್ತದೆ. ಅದನ್ನು ಅರುಣೋದಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಈ ನಮ್ಮ ಗುರುಗಳು ಈ ಸಣ್ಣ ಪ್ರಾಯದಲ್ಲಿ ಇಷ್ಟು ಸಾಧನೆ ಮಾಡ್ತಾರೆ ಅಂತ ಹೇಳಿದ್ರೆ, ಅದು ಶಬ್ದಗಳಲ್ಲಿ ನಾವು ಅಡಕವಾಗಿಸ್ಲಿಕ್ಕೆ ಬಹಳ ಕಷ್ಟ. ನಾನು ಒಂದು ಆಂಜನೇಯನ ಶ್ಲೋಕದೊಂದಿಗೆ ಒಂದು ಸಣ್ಣ ಅನುಭವನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಗಿರೀಶ ಅಲ್ವಾ, ಅದು ಸಿರೀಶನೂ ಹೌದು, ಶ್ರೀಶನೂ ಹೌದು, ಶ್ರೀಮಂತನೂ ಹೌದು, ತಿರುಪತಿಯೂ ಹೌದು. ಮನೋಜವಂ ಮಾರುತತುಲ್ಯವೇಗಂ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ವಾನರ ಮುಖ್ಯಂ ಶ್ರೀರಾಮ ರಾಮ ದೂತಂ ಶ್ರೀರಾಮ
ದೂತಂ ಶರಣಂ ಪ್ರಪದ್ಯೆ ಶರಣಂ ಪ್ರಪದ್ಯೆ ಶರಣಂ ಪ್ರಪದ್ಯೆ ಕತ್ತಲೆಯೆಂಬ ಗಿರಿಯನ್ನು ಏರಲು ಆನಾಪಾನ ಸತಿಯ ಕೂಡಿಕೊಂಡು ನಾಸಾಗ್ರವೆಂಬ ಗುಹೆಯೊಳಗೆ ಹೋಗಬೇಕು. ಅಂತರೀಯದ ಒಳಗಿರ್ಪ ಈಶನಗ ಕಾಣುವ ನಿದ್ರೆಯೆಂಬ ಕತ್ತಲೆಯ ಜಯಿಸುವ ಮಾರ್ಗವೇ ನಿಜವಾದ ಗಿರೀಶನ ಕಾಣುವ ದಾರಿದೂವು ಅದೇ ಗುಡಕೇಶ ಕ್ಲೇಶವನ್ನು ನಾಶಪಡಿಸುವ ಸೂತ್ರವೇ ಕೇಶವನ ಕಾಣುವ ಗುಡ ಆಕೇಶ ವಿಶ್ವಕರ್ಮನಾಧರೇನು ಧ್ಯಾನದಿಂದ ಅಪಘಾತದ ಗಾಯವ ಗೆದ್ದಿರ್ಪ ಗಿರೀಶನ ಧ್ಯಾನ ಸಾಧನೆಯು ಮನ ಮುಟ್ಟುವುದೇ ಗುಡಾಕೇಶ ಧ್ಯಾನಕ್ಕೆ ಗಿರೀಶ ಧ್ಯಾನಿಯು ಬಂದೊಡೆ ವಿಶ್ವವ್ಯಾಪಿಯಾಗುವುದು ಈ ಆತ್ಮದ ಚೈತನ್ಯ ಮಟ್ಟವು ವಿಶ್ವಕರ್ಮನೆಲ್ಲ ಧ್ಯಾನ ಕರ್ಮ್ಯನಾಗುವನು ಗುಡಾಕೇಶ ಕರ್ಮಿಯಾಗುವನು ಎಂಬುದು ಎನ್ನ ಅಂತರಂಗದಿಂದ ಸ್ಫುರಿಸುವ ಗಂಗೆಯು ಅಂಗೈಯೊಳು ಕಾಣೆನು ಅಂಗೈಯೊಳು ಸ್ಪಂದನವ ಅನುಭವಿಸುವೆನು ಅನುಭಾಗ ಅನುಭವ ಆಜಾನುಭಾಹುವಾಗಿರ್ಪ ಆಂಜನೇಯನು ಅಂಜನೀ ಮಾತೃ ಹೃದಯದಿಂದ ಬಂದಿರ್ಪ ಮಾತು ವಾಕುವನ್ನು ಕರಾರುವಕ್ಕಾಗಿ ಪಾಲಿಸಿದ ಆಂಜನೇಯನು ಪವನನ್ನನನ್ನು ನೋಡಿ ನೋಡಿ ಪವನ ಪುತ್ರನಾಗಿ ಆಂಜನೇಯ ಸ್ವಾಮಿಯಾಗಿರ್ಪನು ಹೇ ಕೃಷ್ಣ ಅರ್ಜುನಂಗೆ ನೀ ಕೊಟ್ಟ ಪಾಶುಪತಾಸ್ತ್ರವು ಶಿವನಿಂದ ಬಂದಿರ್ಪ ಪಾಶುಪತಾಸ್ತ್ರವಲ್ಲ ನಾ ಪೇಳುವುದು ಅದೇಯೇ ಪವನನನ್ನು ನೋಡಿಕೊಂಡು ಪವನನನ್ನು ಜಯಿಸಿ ಗುಡಾಕೇಶಕ್ಕೆ ಬಂದರೆ ನೀ ನಿಜವಾಗಿ ಹಿಮಾಲಯವೆಂಬ ಗಿರಿಯಲ್ಲಿರ್ಪ ಈಶನ ಕಾಣುವ ಸಾಧನೆಯು ಸಫಲವಾಗುವುದು ಅದೇ ಗೀ ಎಂದರೆ ಗೀತೆ ರೀರಿಂದ ಯಾವುದರಿಂದ ಬಂತು ಆಶಾ ಎಂದರೆ ಶಶಿ ಈಶ
ಆಂತರೀಯದ ಈಶನ ಕಾಣಲು ಗುಡಕೇಶಕ್ಕೆ ಬರಬೇಕೆಂಬುದು ಸರ್ವ ಗುಡಕೇಶ ಧ್ಯಾನಿಗಳ ಪೂರ್ಣ ಭಕ್ತಿಯ ಭಿನ್ನಹವಾಗಿರ್ಪುದು ಎಂಬುದು ಪೇಳಲು ಎನ್ನಯ ಪ್ರಯತ್ನವೋ. ಓ ಓ ಓ ಗಿರೀಶ ಧ್ಯಾನಿಯೇ ನಿಮಗೆ ಗುಡಕೇಶಕ್ಕೆ ಸ್ವಾಗತ. ಪತ್ರೀಜಿ ಎಂದರೆ ಪಾಯಂದರೆ ಪಯಣ, ತ್ರಿಯಂದರೆ ತ್ರಿಜಗವಂದಿತನು, ತ್ರಿಗುಣಾತೀತನು ನೆನಪಾಗುವುದು ತ್ರಿಮೂರ್ತಿ ಎಂಬ ದತ್ತಾತ್ರೇಯನು. ವಿಭೂತಿಯ ಧರಿಸುವರೆಲ್ಲವೇ ನೀ ಗಿರೀಶನೇಯೇ. ಜೀಯಂದರೆ ಜೀವಭಾವದಿಂದಲಿ ದೇವಭಾವಕ್ಕೆ ಹೋಗಿರ್ಪ ವ್ಯಕ್ತಿಯೇ ಅವರೇ ಪತ್ರೀಜಿ. ಭ್ರಮೆಯನ್ನು ಕಳೆದುಕೊಂಡು ಬ್ರಹ್ಮನನ್ನು ಕಾಂಡ ಬ್ರಹ್ಮರ್ಷಿಯ ಸ್ಮರಿಸಿ ನಿಮಗೆ ನಮ್ಮೆಲ್ಲರ ಆಹ್ವಾನ. ಆಂಜನೇಯ ಮಾರುತಿಯೇ ಪವನ ಪುತ್ರನೇ ನಿನ್ನಯ ಚರಣಕ್ಕೆ ಶಿರಸಾಗ ನಮಿಸುವೆ. ಓಂ ನಮೋ ನಮಃ ಆಂಜನೇಯನೇ. ಜೈ ಹೋ ಗುಡಕೇಶ, ಜೈ ಹೋ ಪತ್ರಿ. ಒಂದು ನಮಸ್ತೆ ಸರ್. ನಮಸ್ತೆ ಸರ್. ತುಂಬಾ ಅದ್ಭುತವಾಗಿತ್ತು ಸರ್. ಹೆಂಗೆ ಸರ್ ಗಿರೀಶ್ ಸರ್? ನನ್ನ ನಮೋ ನಮಃ ಗುಡಕೇಶ ಸಾಂಗ್ಗೆ ಕಟ್ಬಿಟ್ರಲ್ಲ ಸರ್, ಕೂತಿದ್ದಂಗೆನೆ. ಹೇಗ್ ಬಂತು ವಾಯ್ಸ್ ನಿಮ್ದು? ಸರ್ ನಾನೀಗ PSSM ಅಲ್ಲಿ ಇದ್ದೀನಿ. ಇನ್ನು ಒಂದ್ ನೆಕ್ಸ್ಟ್ ಲೆವೆಲ್ ಕರ್ಕೊಂಡ್ ಹೋಗೋದಕ್ಕೆ ನಿಮ್ಮ ಸ್ಫೂರ್ತಿ ಆಯ್ತು ಸರ್ ನನ್ಗೆ. ನಾನು ಖಂಡಿತವಾಗ್ಲೂ ನಾಳೆಯಿಂದ ಜಾಯ್ನ್ ಆಗ್ತೀನಿ ನಾನು. ಸೂಪರ್ ಸರ್ ರಾಜೇಶ್ ಸರ್, ನೀವು ಧನ್ಯವಾದಗಳು. ನನ್ನ ಒಂದ್ ಲೋಕಕ್ಕೆ ಕರ್ಕೊಂಡ್ ಹೋಗ್ಬಿಡ್ರಿ ಸರ್. ನನ್ಗೆ ಈಗ ಯಾವುದೇ ಒಂದ್ ಇದಿಲ್ಲ ಸರ್, ಅಡೆತಡೆ ಇಲ್ಲ. ನನಗೆ ಡೈಲಿ ಬೇಕಾದ್ರೆ ದಿನವಾಗ್ಲೂ ನಾನು ಧ್ಯಾನ ಮಾಡಕ್ಕೆ ಸಿದ್ಧನಾಗಿದ್ದೀನಿ ಮಾಸ್ಟರ್. ಕೆಲ್ಸದಿಂದ ಬಂದ ತಕ್ಷಣ ಜಾಯ್ನ್ ಆಗಿ ತುಂಬಾ ಅದ್ಭುತವಾಗಿರುತ್ತೆ ಇಷ್ಟೊತ್ತಲ್ಲಿ. ಇದೆಲ್ಲ ಆಂಜನೇಯನ ಪಾದಕ್ಕೆ ಸಮರ್ಪಣೆ. ಏನು ನುಡಿಸಿದ್ರು ಕೂಡ ಆ ಮಹಾನ್ ನನ್ನ ಪ್ರಾಣದಾತ. ಪ್ರಾಣ ಎಲ್ರಿಗೂ ಇದೆ, ಆತನೇ ಮುಖ್ಯ ಪ್ರಾಣ. ಆತನೇ ಪ್ರೇರಣೆಯಂತೆ ನಾವು ನುಡಿದಿದ್ದೇವೆ. ಆತನಿಗೆ ಅರ್ಹ ಭಕ್ತರೆಂದು ಹೇಳಿಕೊಳ್ಳುವಷ್ಟು ನಮ್ಮದೇನಿಲ್ಲ. ಆದರೆ ನಮಗೆ ಬಹಳ ಪ್ರಿಯವಾದ ದೇವ ಮಹಾನ್ ಮುಖ್ಯ ಪ್ರಾಣ. ಹಾಗಾಗಿ ಏನೋ ನಮಗೆ ಹಾಡಬೇಕು ಅಂತ ಅನಿಸಿದ್ದು, ಏನೋ ತಪ್ಪಿದ್ರು ಅದೆಲ್ಲ ನನ್ನ ಸಂಪಾದನೆ, ಏನು ನಿಮ್ಮ ಆತ್ಮಕ್ಕೆ ಮುಟ್ಟಿದ್ದು ಅದೆಲ್ಲ ಆಂಜನೇಯನ ಅನುಗ್ರಹ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ನೀವು ಬರಬೇಕು. ನಮ್ಗೆ ತುಂಬಾ ಅದ್ಭುತವಾದ ನಿಮ್ಮ ಆ ಗೀತೆಲ್ಲೇ ನನಗೆ ಜ್ಞಾನೋದಯ ಆಗೋಯ್ತು ಮಾಸ್ಟರ್. ಅದೆಲ್ಲ ನಮಗೆ ಏನು ಗೊತ್ತಿಲ್ಲ, ಏನೊಂದು ನಾಲಿಗೆಗೆ ಬರ್ತದೆ ಅದನ್ನ ಹಾಡ್ತೇವೆ ಅಷ್ಟೇ. ನಾವು ಅದಕ್ಕೆ ಯಾವುದೇ ತಯಾರಿ ಇರುವುದಿಲ್ಲ. ಆ ಕ್ಷಣಕ್ಕೆ ನಮಗೆ ಹಾಡಬೇಕು ಅಂತ ಅನಿಸಿದ್ರೆ ನಾವು ಹಾಡ್ತೇವೆ. ಅವ ಹಾಡಿಸ್ತಾನೆ ಅಷ್ಟೆ, ನಮಗೆ ಹಾಡ್ಲಿಕ್ಕೆ ಏನು ಬರುದಿಲ್ಲ. ಸಂಗೀತದ ಜ್ಞಾನ ಇಲ್ಲ, ಗಂಡ ಗಾಳಿ ನಮಗೆ ಇಲ್ಲ, ಆಯ್ತಾ. ಭಾಷೆಯ ಬಗ್ಗೆ ನಾವು ಪ್ರಿಯರೇ, ಆದ್ರೆ ಈ ಉಸಿರಿನ ಬಗ್ಗೆ ನನಗೆ ಬಹಳ ಒಂದು ಆಸಕ್ತಿ ಮೂಡಿದೆ. ಆದ್ರಿಂದ ಹಾಡುವ ಅಂತ ಅನಿಸಿತ್ತು. ಒಂದು 3-4 ವರ್ಷಗಳ ಹಿಂದೆ ಬೆಂಗಳೂರು ಜಾಗದಲ್ಲಿ ಒಂದು ಕಡೆಗೆ ನಾನು ಭೇಟಿಯನ್ನಿತ್ತಿದ್ದೆ. ಆಗ ಅಲ್ಲೊಂದು ಈ ಬ್ರಾಹ್ಮಣ ಮಠಗಳಿಗೆ ವೇದಾಧ್ಯಯನ ಹೇಳಿಕೊಡ್ತಾ ಇದ್ರು. ಈ ಸಣ್ಣ ಮಕ್ಕಳು ನೋಡುವಾಗ ನನಗೆ ಆಕರ್ಷಣೆ ಆಯ್ತು. ಸಣ್ಣ ಯೌವನವೇ, ಈಗ ನಮಗೆಲ್ಲಿದ್ದೆ ಆ ಬಾಲ್ಯ. ಅದ್ ನೋಡುವಾಗ ಬಹಳ ಖುಷಿ ಆಯ್ತು. ಎಲ್ಲ ವಿಭೂತಿಯನ್ನು ಧರಿಸಿ, ತಿಲಕವನ್ನಿಟ್ಟು, ಜನಿವಾರವನ್ನು ಧರಿಸಿಕೊಂಡು ಬಹಳ ಫಳಫಲ ಅಂತ ಅವರು ಆಕರ್ಷಣೆಯನ್ನು ಹೊಂದಿದ್ರು. ಹೀಗೆ ಹತ್ತಿರ ಹೋಗಿ ಗಮನಿಸಿದಾಗ ಸರಿಸುಮಾರು 10ಕ್ಕಿಂತ ಹೆಚ್ಚು ಒಟುಗಳಿದ್ರು. ಎಲ್ಲ ಉತ್ತರ ಕನ್ನಡದವರು, ಹಂಗೆ ಹಿಂಗೆ ಅಂತ ಮಾತಾಡುವವರು. ಒಬ್ಬನ ಇದು ಮೂಗಿಂದ ರಕ್ತ ಬರ್ತಿತ್ತು, ಕಿವಿಯಿಂದ ರಕ್ತ ಬರ್ತಿತ್ತು. ನಾನು ಹಾಗೆ ಹೇಳಿದೆ, ಇದಕ್ಕೆ ನೀನೇನು ಮದ್ದು ಮಾಡ್ಲಿಲ್ವಾ? ಸಾರ್, ನಮ್ಮ ಮದ್ದೆಲ್ಲ ಮಾಡಿದೆ. ನಿನಗೆ ಗುರುಗಳಿದ್ದಾರೆ ಅಲ್ವಾ? ಸರ್, ಆ ಗುರುಗಳಲ್ಲಿ ಕೇಳಿದ್ರೆ ಅವರು ಬಿಟ್ಟು ಕೊಡ್ತಾರೆ. ಮತ್ತೆ ನೀನ್ ಏನ್ ಮಾಡ್ತೀಯ? ಸಾರ್, ಮದ್ದು ತಿಂದು ನಾನು ರೋಸಿ ಹೋಗಿದ್ದೇನೆ. ಒಂದು ಸಾಧಾರಣ 10 ವರ್ಷ ಅವನಿಗೆ ದಾಟಿರ್ಬೋದು, 10-12 ವರ್ಷ ಆತನಿಗೆ ಆಗಿರ್ಬೋದೇನೋ, ವಯಸ್ಸಷ್ಟು ಗೊತ್ತಿಲ್ಲ ಅಂತ. ಸಣ್ಣ ಹುಡುಗ. ಆಗ ನಾವು ಹೇಳಿದೆವು, ನಾನೊಂದು ವಿದ್ಯೆ ಹೇಳಿಕೊಡ್ತೇನೆ. ನನಗೆ ಅದೊಂದು ಕುತೂಹಲ. ನೀನು ಕಣ್ಣು ಮುಚ್ಚಿ 2 ಕೈಗಳನ್ನು ಜೋಡಿಸಿಕೊಂಡು ನೀನು ಶ್ವಾಸವನ್ನು ಗಮನಿಸ್ತೀಯಾ ಅಂತ.
ಹಾಗೆ ಎಲ್ಲರನ್ನು ಕೂತ್ಕೊಳ್ಳಿಸಿ ಆನಾಪಾನಸತಿ ಧ್ಯಾನವನ್ನು ಹೇಳಿಕೊಟ್ಟೆ. ಇದು ಎಲ್ಲ ಮಾಡಿದ್ರು ಆತನಿಗೆ ಬಹಳ ಖುಷಿ ಆಯ್ತು. ನಾನು ಹೇಳಿದೆ, ನೀನು ಹೇಳಿದ ಮೇಲೆ ನಿನ್ನ ತಂದೆಗೂ ಹೇಳಿಕೊಡ್ಬೇಕು ಅಂತ. ಆಗ ಆತ ಹೇಳಿದ, ನನ್ನ ತಂದೆಗೆ ಕಿವಿ ಕೇಳೋದಿಲ್ಲ ಸರ್. ಹೌದಾ, ನೀನ್ ಏನ್ ತೊಂದರೆ ಇಲ್ಲ, ನಿನ್ ತಂದೆಗೆ ಹೇಳಿಕೊಡು ಅಂದೆ. 1 ವಾರ ಬಿಟ್ಟು ನಾವು ವಾಪಸ್ ಆ ಜಾಗಕ್ಕೆ ಹೋದೆವು. ಹೋದಾಗ ನೀವು ಕೇಳಿ ನಂಬ್ತೀರಾ ಬಿಡ್ತೀರಾ ಗೊತ್ತಿಲ್ಲ, ಜೀರ ಬಂದು ನನ್ನನ್ನು ಅಪ್ಪಿಕೊಂಡ ಆ ಹುಡುಗ. ಸಾರ್, ನಾನು ಹೇಳಿ ಏನಾಯ್ತು ಸಾರ್, ನಾನು ಎಷ್ಟು ವರ್ಷದಿಂದ ನಾನು ಸಂಕಟ ಪಡ್ತಿದ್ದೆ, ನನ್ನ ಮೂಗಿಂದ ರಕ್ತ ಸೋರುದು ನಿತ್ತೇ ಹೋಯ್ತು, ನನ್ನ ಕಿವಿಯಿಂದ ರಕ್ತ ಸೋರುದು ನಿತ್ತೇ ಹೋಯ್ತು ಅಂತ ಹೇಳಿದ. ನನಗೆ ನಂಬ್ಲಿಕ್ಕೆ ಆಗ್ಲಿಲ್ಲ, ನನಗೂ ಗೊತ್ತಿಲ್ಲ ಅದೆಲ್ಲ ಆಗ್ತದೆ ಅಂತ. ಆ ನಂತರ ಸ್ವಲ್ಪ ಹೊತ್ತಾದ ಮೇಲೆ ಹೇಳ್ತಾನೆ, ನನ್ನ ತಂದೆಗೆ ಕಿವಿ ಸರಿಯಾಗಿ ಕೇಳಿಸ್ತಾ ಇರ್ಲಿಲ್ಲ, ಈಗ ಕಿವಿ ಕೂಡ ಕೇಳ್ತದೆ ಸಾರ್ ಅಂತ. ನೋಡಿ ಆ ಆತ್ಮ ಎಷ್ಟು ಪ್ರಬುದ್ಧವಾಗಿದೆ ಅಂತ ನೀವು ನೋಡಿ. ಆಗ ನನಗೆ ಖಂಡಿತ ಅವನ ಮುಂದೆ ನಾನು ಬಹಳ ಸಣ್ಣವನಿದ್ದೇನೆ ಅಂತ. ಫೋನಲ್ಲಿ ಆತ ಆನಾಪಾನಸತಿಯನ್ನು ಹೇಳಿಕೊಟ್ಟು ತಂದೆಯ ಕಿವಿ ಕೂಡ ಕೇಳಿಸುವಂತೆ ಮಾಡಿದ ಒಬ್ಬ ಚಿಕ್ಕ ಪೋರ. ಹಾಗಾಗಿ ಅವನ ಜ್ಞಾನ ಬಹಳ ಅಪಾರ. ಕಾಣಲು ಮಾತ್ರ ಆತ ಸಪೂರ ಅಷ್ಟೇ, ಆದ್ರೆ ಭರಪೂರವಾಗಿತ್ತು. ನನಗೆ ಆಗ ಕಂಡಿತ್ತು ಈ ಧ್ಯಾನದಲ್ಲಿ ಬಹಳ ಶಕ್ತಿ ಇದೆ ಅಂತ. ಮತ್ತೆ ಸ್ವಲ್ಪ ಹೊತ್ತು ಹೋಗಿ ಆತನ ರೂಮಿಗೆ ಹೋಗಿ ಒಂದು ಸಣ್ಣ ಒಂದು ಲಡ್ಡು ಅನ್ನು ನನಗೆ ತಂದು ಕೊಟ್ಟ. ಅಲ್ಲಿ ನನಗೆ ಬಹಳ ಖುಷಿ ಆಯ್ತು. ಹೀಗೆ ನಾವು ಪ್ರಚಾರ ಮಾಡ್ತಾ ಇದ್ದೇವೆ. ನಮಗೊಂದು ಹವ್ಯಾಸ, ಪತ್ರಿಜಿಯವರೊಂದು ಮಾತಿನ ಪ್ರೇರಣೆ ಅಷ್ಟೇ. ಆದ್ರೆ ನನಗೆ ಪತ್ರಿಜಿ ಎಲ್ಲಿಯೂ ಒಂದು ದಿನ ತಪ್ಪಿ ಹೋದ್ರು. ನಾನು ಹೀಗೆ ನೋಡಬೇಕು ಅಂತ ನನಗೆ ಆಸೆ ಇತ್ತು. ಪ್ರದೀಪ್ ವಿಜಯ್ ಅಂತ ಒಬ್ರು ಧ್ಯಾನ ಇದ್ದಾರೆ, ಇದು ಈ PMC ಅಲ್ಲಿ ಬರ್ತಾರೆ, ಬಹಳ ಚೆನ್ನಾಗಿ ಮಾತಾಡ್ತಾರೆ. ಅದು ಏನು 6 ತಿಂಗಳ ಕಾಲ ಆಸ್ಟ್ರೇಲಿಯಾದಲ್ಲಿ ಇದ್ದುಕೊಂಡು ಕೆಲಸವನ್ನು ಹೋದ್ರು ಕೂಡ ಧ್ಯಾನಕ್ಕೆ ತನ್ನನ್ನು ಸಜ್ಜುಗೊಳಿಸುತ್ತಾ 6 ತಿಂಗಳಲ್ಲಿ ಯಥೇಚ್ಛವಾಗಿ 8 ಗಂಟೆ 6 ಗಂಟೆ ಧ್ಯಾನ ಮಾಡ್ತಾ ಓದ್ತಾ, ಯಾವುದೇ ಮಾರ್ಗದರ್ಶನ ಇಲ್ಲದೆ ಏಕಲವ್ಯನ ತರ ಇದ್ದುಕೊಂಡು ಆನಾಪಾನಸತಿಯಲ್ಲಿ ಬಹಳ ಅಪಾರ ಸಾಧನೆ ಮಾಡಿದ ಒಬ್ಬ ಧ್ಯಾನಿ ಪ್ರದೀಪ್ ವಿಜಯ್ ಅಂತ. PMC ಅಲ್ಲಿ ಓದ್ತಿದ್ರೆ ನಿಮಗೆ ಬರ್ತದೆ. ಅವ್ರು ಹೇಳಿದ್ರು, ಎಲ್ಲ ಮಾಡಿ ಒಂದು ಸಾರಿ ಆಸ್ಟ್ರೇಲಿಯಾದಲ್ಲಿ ಇವರಿಗೆ ಭೇಟಿ ಆಗ್ತದೆ ಅಂತ, ಪತ್ರಿಜಿಯನ್ನು ನೋಡ್ಬೇಕು ಅಂತ. ಸಾಮಾನ್ಯವಾಗಿ ಗಡ್ಡಧಾರಿಗಳನ್ನ ಅವರು ನಂಬೋದಿಲ್ಲ ಅಂತೆ. ಬಂದ್ರು ಇವರನ್ನು ಕ್ಯಾರೆ ಮಾಡೋದಿಲ್ಲ. ಖುಷಿ ಆಯ್ತು. ಇವರು ಮೇಲಕ್ಕೆ ನೋಡ್ತಾ ಇದ್ದಾರಂತೆ ಪತ್ರಿಜಿಯವರು, ಕ್ಯಾರೆ ಇಲ್ಲ. ಇವರಿಗಾಯ್ತು, ನಾನು ಇಷ್ಟೊಂದು ಸಾಧನೆ ಎಲ್ಲ ಮಾಡಿ ಬಂದಿದ್ದೇನೆ, ಒಂದಷ್ಟು ಕಣ್ಣು ದೃಷ್ಟಿಯಾದ್ರೂ ಕೊಡ್ಬೋದಲ್ಲ, ಏನು ಇವರಿಗೆ ಅಂತ. ಅಷ್ಟು ಹೊತ್ತಿಗೆ ದೃಷ್ಟಿ ಹಾಯಿಸಿದ್ರಂತೆ. ದೃಷ್ಟಿ ಹಾಯಿಸಿ ನೋಡಿದಾಗ ಇವ್ರು ಒಮ್ಮೆಲೆ ಸ್ತಬ್ಧವಾಗಿದ್ರಂತೆ. ಅಲ್ಲಿಂದಲೇ ಇವರಲ್ಲಿ ಒಂದು ವಿಶೇಷವಾದ ಬದಲಾವಣೆ ಅಂತೆ. ಕೇವಲ ದೃಷ್ಟಿ ಕೊಟ್ಟದ್ದು ಮಾತ್ರ ಪತ್ರಿಜಿ, ಅಲ್ಲಿಂದಲೇ ಇವರಲ್ಲಿ ಬದಲಾವಣೆ. ಅನಂತರ ಅದು ಅವರ ಚರ್ಚೆ ಮುಂದುವರಿತದೆ, ಅದನ್ನ ನಾನು ಮುಂದುವರಿಸುವುದಿಲ್ಲ. ನನ್ನ ಉದ್ದೇಶ ಆ ದೃಷ್ಟಿಯನ್ನು ನನಗೆ ಪಡಿಬೇಕು ಪತ್ರಿಜಿ ಅಂತ ಬಹಳ ಆಸೆ ಇತ್ತು, ಆದ್ರೆ ಅದು ನೆರವೇರಲಿಲ್ಲ. ಇದು ಕೊನೆ ವಾಕ್ಯ. ಹಾಗಾಗಿ ನನಗೆ ಕೊನೆಗೆ ಆಗುದು, ಅವರಿಗಾದ್ರೂ ಸಿಕ್ಕಿದ್ರಲ್ವಾ. ಹಾಗೆ ಹೇಳ್ತಾ ಧ್ಯಾನ ಪ್ರಚಾರಕ್ಕೆ ನಮಗೆ ಗೊತ್ತಿಲ್ಲದಾಗೆ ನಮ್ಮ ಮೂಲಕ ನಡೀತಾ ಇತ್ತು. ಸಿಕ್ಕಿದವರಿಗೆಲ್ಲ ಹೇಳಿಕೊಡುದು, ಯಾರದ ಹತ್ತಿರ ಸಿಕ್ಕಿದ್ರೆ ಧ್ಯಾನ ಹೇಳಿಕೊಡುದು ಅಷ್ಟೇ. ಅದು ಎಷ್ಟು ಮಂದಿಗೆ ಪತ್ರಿಜಿ ಹೇಳಿಕೊಡಿಸಿದಾರ ನಮಗೆ ಗೊತ್ತಿಲ್ಲ. ಹಾಗಾಗಿ ಇದು ಏನು ಈ ಗೂಢಾಕೇಶ ಸಿಕ್ಕಿದ ನನಗೆ ಬಹಳ ಖುಷಿ. ಇದ್ರಲ್ಲಿ ನಾನೇನು ಸಾಧನೆಗೆ ಮನಸ್ಸು ಮಾಡ್ತೇನೆ, ಮಗು ಬೀಳುತ್ತದೆ, ಎದ್ದು ಕೂತ್ಕೊಳ್ತದೆ, ನಿದ್ದೆ ಮಾಡ್ತದೆ. ಅದನ್ನು ಅರುಣ್ ಗುರುಗಳು ಬಹಳ ಪರೋಕ್ಷವಾಗಿ ಅವರೊಂದು ಬಾಣವನ್ನು ಬಿಟ್ಟಿದ್ದಾರೆ. ಆದ್ರೆ ನನಗೆ ಅದು ಪ್ರೇರಣೆ ಆಗಿರ್ತದೆ, ಅದು ಸೋಲಲ್ಲ. ಅಂದ್ರೆ ಅರ್ಥ ಇಷ್ಟೇ, ನೀನು ಬಿದ್ದರೂ ನೀನು ನಿಲ್ಲಬೇಕು ಅಂತ. ಇಷ್ಟು ಪ್ರೇರಣೆ ಧ್ಯಾನಿಗಳೇ, ನಾನು ಸತ್ಯ ಹೇಳ್ತಾ ಇದ್ದೇನೆ, ನನ್ನ ಜೀವನದಲ್ಲಿ ನನಗೆ ಬರ್ಲಿಲ್ಲ. ಈ ಗುಡಾಕೇಶದಲ್ಲಿ ನಿದ್ದೆಯೂ ಮಾಡಿದ್ದೆ ನಾನು, ಧ್ಯಾನವೂ ಮಾಡಿಸಿದ್ದಾರೆ ಪತ್ರಿಜಿ. ಆದ್ರೆ ಇದರಲ್ಲಿ ಬಂದಷ್ಟು ಪ್ರೇರಣೆ, ಇದರಲ್ಲಿ ಬಂದಷ್ಟೊಂದು ಶಕ್ತಿ ನನ್ನ ಆತ್ಮಕ್ಕೆ ಇಲ್ಲಿಯ ತನಕ ಬರ್ಲಿಲ್ಲ ಮಕ್ಕಳು, ಇದು ಧ್ಯಾನಿಗಳೇ ಕ್ಷಮಿಸಿ. ಹಾಗಾಗಿ ಇದು ನನಗೆ ದೊಡ್ಡ ಸಾಧನೆ ಅಂತ ನಾನು ಹೇಳ್ತೇನೆ. ನಾನು ಎಷ್ಟು ರಾತ್ರಿ ಚೆನ್ನಾಗಿ ಕೂತಿದ್ದೇನೆ ಎಂಬುದು ನಾನು ಸ್ವೀಕಾರ ಮಾಡುದಿಲ್ಲ, ಎಷ್ಟು ನಿದ್ದೆಯನ್ನು ಮಾಡದೆ ಕೇಳಿದ್ದೇನೆ ಅಂತಲ್ಲ, ಆದ್ರೆ ಎಷ್ಟು ನನಗೆ ಚೈತನ್ಯ ಕೊಟ್ಟಿದೆ ಅಂತ ಹೇಳಿದ್ರೆ 100ಕ್ಕೆ 1,00,000 ಪಟ್ಟು ಸಾಮರ್ಥ್ಯ ಈ ಗುಡಾಕೇಶ, ಈ ಅರುಣ್ ಸರ್ ಇದು ಸಾರಥ್ಯದಿಂದ ನನಗೆ ಲಭಿಸಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ಒಂದು ದಿನ ಪಿರಮಿಡ್ ಅಲ್ಲಿ ಚಂದ್ರಧ್ಯಾನಕ್ಕೆ ನಾನು ಕೂತಿದ್ದೇನೆ, ಅಲ್ಲಿ ಕೂಡ ನನಗೆ ಅನುಭವ ಬಾರದು, ಅದರ ಸಹಸ್ರ ಪಾಲು ಒಂದೇ ದಿನ ರಾತ್ರಿಯಲ್ಲಿ ಪಡೆದಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಕೃಷ್ಣಾರ್ಪಣಮಸ್ತು. ನನ್ನ ಮಾತಲ್ಲಿ ಏನು ತಪ್ಪಿದ್ರೆ ಕೂಡ ಕ್ಷಮಿಸಿ. ಎಂತ ತಪ್ಪ ಇಲ್ಲ ಏನಿಲ್ಲ, ಸೂಪರ್ ಆಗಿ ಹೇಳ್ರಿ ಸರ್. ಗುಡಕೇಶ ಅಂತಂದ್ರೆ ಹಾಗೇನೆ ಸರ್, ಪ್ರತಿಯೊಬ್ಬರಿಗೂ ಇದು ಎನರ್ಜಿ ಪಾಸ್.
ತುಂಬಾ ಶಕ್ತಿ ಸರ್. ನನ್ಗಂತೂ ತುಂಬಾ ಇಷ್ಟವಾಯ್ತು ಸರ್. ಪ್ರತಿಯೊಬ್ಬರಿಗೂನು ಇದ್ರ ಬಗ್ಗೆ ಪ್ರಚಾರ ಪ್ರಚಾರ ಪ್ರಚಾರ. ನಾನ್ ಕೂಡ ಪ್ರತಿಯೊಬ್ಬರಿಗೂನು ಇದ್ರ ಬಗ್ಗೆ ಹೇಳ್ತಿರ್ತೆ. ಯಾಕಂತ ಹಂಗೆ ಎನರ್ಜಿ. ಯಾಕೆ ಹೇಳ್ತಿದ್ರು ನೆನ್ನೆ ಹಿಂಗೆ ಇಷ್ಟೊಂದು ಡ್ಯಾನ್ಸ್ ಎಲ್ಲ ಆಡ್ಕೊಂಡು ಇರ್ತಾರಲ್ಲ ಅಂತ ಒಬ್ರು. ಎಷ್ಟ್ ಗಂಟೆ ಟೈಮ್ ಮಾಡ್ತಿದ್ದೀರಾ? ಒಂದು ಮಂಡಲ ಮುಗಿಸಿ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ. ಎಷ್ಟೊತ್ತಾಗದ ಮ್ಯಾಕ್ಸಿಮಮ್ ಎಷ್ಟೊತ್ತಾಗತ್ತ ಅಷ್ಟೊತ್ ನಾನ್ ಮಾಡೇ ಮಾಡ್ತೀನಿ ಅಂತ ಹೇಳ್ದೆ. ಅಯ್ಯೋ ನನ್ಗೊಂದ್ ಸ್ವಲ್ಪ ಹೇಳ್ಕೊಡು ನನ್ಗೊಂದ್ ಸ್ವಲ್ಪ ಹೇಳ್ಕೊಡು ಅಂತ ಆ ರೀತಿ ಕೇಳ್ತಾ ಇದ್ರು. ಆ ರೀತಿ ಇದು ಕೂಡ ಕೆಲಸ ಮಾಡುವಂತದ್ದು ಶಕ್ತಿ ಚೈತನ್ಯ. ಈ ರೀತಿ ಅರುಣ್ ಸರ್ ಕೂಡ ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಮ್ಗೆ ಕೊಡ್ತಾ ಇದ್ದಾರೆ ಕ್ಲಾಸು. ಅವ್ರ ನೈಟ್ ಎಲ್ಲ ಕೂಡ ಎಷ್ಟು ಚೆನ್ನಾಗಿ ಕೊಡ್ತಾರೆ ಎನರ್ಜಿ. ಅವ್ರು ಓದ್ತಾ ಇದಾರೆ ಸ್ಟೂಡೆಂಟ್ ಅಂತದ್ರಲ್ಲಿ ನಮ್ಗೆ ಎಷ್ಟೆಲ್ಲ ಕೊಡ್ತಾ ಇದಾರೆ ನೈಟ್ ಎಲ್ಲ ಇಟ್ಕೊಂಡು. ತುಂಬಾ ಎನರ್ಜಿ, ತುಂಬಾ ಶಕ್ತಿ ಸರ್ ಇದು. ಸರ್ ನೀವ್ ಹೇಳ್ದಂಗೆ ರಾಜೇಶ್ ಸರ್, ನನ್ಗೂ ಕೂಡ ಕಿವಿ ತುಂಬಾನೇ ಸುರಿತಾ ಇತ್ತು ಸರ್ ಸಣ್ಣದ್ರಿಂದಾನು. ನನ್ಗ 10-15 ವರ್ಷದ ಹುಡ್ಗಿ ಅಷ್ಟೇ. ಅಲ್ಲಿವರೆಗೂ ಇಲ್ಲಿವರೆಗೂನು ಸುರಿದೈತೆ ಸರ್. ನನ್ಗ 59 ವರ್ಷ ಸರ್. ಇವಾಗ ನೆಕ್ಸ್ಟ್ ವರ್ಷ 60 ಆಗುತ್ತೆ ಸರ್. ಇದುವರೆಗೂನು ಸುರಿತಾ ಇತ್ತು ಸರ್. ಅದು ಅದೇ ಸೂಜಿ ಗಾತ್ರ ಒಂದು ಇದಾಗ್ಬಿಟ್ಟಿತ್ತೆ ಓಲು, ಅದ್ರಿಂದ ಸುರಿತು ಸರ್. ತುಂಬಾ ಔಷಧಿಗಳನ್ನ ತಗೊಂಡಿದೀನಿ ಸರ್. ತುಂಬಾನೇ ಲೈಫ್ ಲಾಂಗ್ ತಗೋಬೇಕು ಇದೇ ತರನೇ ಅಂತ. ಒಬ್ಬ ಡಾಕ್ಟರ್ ಹೇಳ್ತಾ ಇದ್ರು, ನನ್ ಜೀವವರೆಗೂ ಇರೋವರೆಗೂನು ನೀನು ಆಪರೇಷನ್ಗಂತೂ ಬೇಡ, ಇರೋವರೆಗೂನು ಹೀಗೆ ತಕತಾ ಇರು, ಬರ್ತಾ ಇರುತ್ತೆ ಮತ್ ತಕತಾ ಇರು, ವಾಸಿ ಆಗುತ್ತೆ ಅಂತ. ಅದು ರೆಗ್ಯುಲರ್ ಆಗಿ ಹಂಗೆ ನಡ್ಕೊಂಡ್ ಬರ್ತಾ ಇತ್ತು. ಆ ವಾಸಿ ಆಗೋದು ಮತ್ ಬರೋದು. ಈ ಗಾಳಿ, ಈ ನೀರ್ ಬಿದ್ದಾಗ, ಗಾಳಿ ಬಿದ್ದಾಗ, ಫ್ಯಾನ್ ಗಾಳಿ, ಹೊರಗಡೆ ಹೋದಾಗ ಈ ರೀತಿ ಎಲ್ಲ ಅದು ಇದಾಗ್ಬಿಡ್ತಿತ್ತು ಸರ್. ಆದ್ರೆ ಇವತ್ ಹೇಳ್ತಾ ಇದ್ದೇನೆ ಸರ್, ನಿಜ ನೀವ್ ಹೇಳ್ದಾಗ ಧ್ಯಾನಲ್ಲಿರುವಂತ ಶಕ್ತಿ, ಆನಾಪಾನಸತಿ ಧ್ಯಾನದಲ್ಲಿ ಇರುವಂತ ಶಕ್ತಿ ಇನ್ನೊಂದಿಲ್ಲ. ಔಷಧಿ ಮಾತ್ರದಲ್ಲಿ ಖಂಡಿತ ಇಲ್ಲ ಸರ್. ನೆಕ್ಸ್ಟ್ ಸರ್ ಆಪರೇಷನ್ ಆಗ್ಬೇಕು ಸರ್. ಆಪರೇಷನ್ ಖಂಡಿತ ಅದ್ ಮಾಡ್ಬೇಕು ಅಂತ ಹೇಳಿದ್ರು. ಆದ್ರೆ ಆಪರೇಷನ್ ಮಾಡಿದ್ರೆ ಕಿವಿ ಕೇಳ್ಸಲ್ಲ, ಸುರಿಯೋದ್ ಮಾತ್ರ ನಿಲ್ಲುತ್ತಾ, ಕಿವಿ ಕೇಳ್ಸಲ್ಲ ಅಂತ ಹೇಳಿದ್ರು ಸರ್. ನಾನ್ ಅನ್ಕೊಂಡೆ ಸರ್, ತಾಟ ಹಾಕೊಂಡೆ ಸರ್, ಪತ್ರಿಜಿ ಸರ್ ಎಷ್ಟೆಲ್ಲ ಬದುಕ್ಸಿದೀರಾ ಅಂತಂದಾಗ, ನಾನ್ ಬದುಕಿದೀನಿ ಭೂಮಿ ಮೇಲೆ ಅಂತಂದಾಗ ಇದು ನಿಮ್ ಧ್ಯಾನ. ಆದ್ರೆ ಈ ಧ್ಯಾನ ಕೂಡ ನಾನು ಇದನ್ನು ವಾಸ ಮಾಡ್ಬೋದಲ್ಲ ಅಂತ ಒಂದ್ ತಾಟಕ್ಕೊಂದ್ ನಾನು ಹುಣ್ಣಿಮೆ ಧ್ಯಾನನ, ಇದೇ ಹುಣ್ಣಿಮೆ ಧ್ಯಾನನ ಸಾಕಷ್ಟು ಮಾಡ್ತಾ ಬಂದೆ ಸರ್. ಇದು ವರ್ಷದಲ್ಲಿ ಸರ್ ಹುಣ್ಣಿಮೆ ಧ್ಯಾನನ ಬಳಸ್ಕೊಂಡು ನೈಟ್ ಎಲ್ಲ ಧ್ಯಾನ ಮಾಡಿದೆ ಸರ್. ನಾಳಿದ್ದ ಆಪರೇಷನ್ ಆಗ್ಬೇಕು ಸರ್. ಅದೆಲ್ಲೋಯ್ತು ಸರ್, ಅದ್ ಹೆಂಗ್ ಮಾಯ ಆಯ್ತು ಅನ್ನೋದೇ ಗೊತ್ತಿಲ್ಲ ಸರ್. ಇವತ್ ಕಿವಿನೂ ಸುರಿಯಲ್ಲ, ಆಪರೇಷನ್ ಇಲ್ಲ ಸರ್ ನನ್ಗ. ಬಹಳ ಗ್ರೇಟ್, ಬಹಳ ಚೆನ್ನಾಗಿದೆ ಮೇಡಮ್ ನಿಮ್ಮ ಅನುಭವ. ಬಹಳ ಚೆನ್ನಾಗಿದೆ. ನಾನೆಲ್ಲ ಕಾಯ್ತಾ ಇದ್ದೇನೆ, ಇಲ್ಲಿ ದೊಡ್ಡ ದೊಡ್ಡ ತಲೆಗಳಿದ್ದೀರಾ, ದೊಡ್ಡ ದೊಡ್ಡ ಇದು ವಿಶ್ವ ಚೈತನ್ಯದ ಶಕ್ತಿಯನ್ನು ತುಂಬಿಸಿದವರಿದ್ದೀರಿ. ಕೆಲವರ ಮುಖ ನೋಡ್ಬೇಕು, ಅದು ಎಷ್ಟು ಫಳಫಳ ಅಂತ ಹೊಳಿತದೆ ಅಂತ ಹೇಳಿದ್ರೆ, ನಿಮ್ಮ ತೇಜಸ್ಸನ್ನು ನೋಡುವಾಗ ನನಗೆ ಶ್ರೇಯಸ್ಸನ್ನು ಆಗಿದೆ ಏನೋ ಅಂತ ನಾನು ಅನುಭವಿಸ್ತಾ ಇದ್ದೇನೆ. ಎಷ್ಟು ಹಂಗೆ ಹೇಳಿದ್ರು ಸರ್ ಜನ. ಆದ್ರ ನಿಮ್ಮ ಮುಖದಲ್ಲಿ ಈ ತರ ಒಂದು ಇದೆಯಲ್ಲ, ಗುಡಗಸವತಿ ನಿದ್ದೆ ಇಲ್ಲ ಅಂತ ಮಾಡ್ತೀರಾ ಅಂತಾರ, ಅಷ್ಟೊಂದು ತೇಜಸ್ಸಿದೆ ಅಲ್ಲ ಅಂತ ಹೇಳ್ತಾ ಇದ್ರು. ಖಂಡಿತ ಸರ್, ಖಂಡಿತ ಬಹಳ ತೇಜಸ್ಸಿದೆ. ನೀವು ಕೆಲವು ತಾಯಂದ್ರನ್ನ ನೋಡ್ತೇನೆ, ನಿಮ್ಮ ತೇಜಸ್ಸನ್ನು ನೋಡುವಾಗ ನನಗೆ ಆಸೆ ಆಗ್ತದೆ, ಹೀಗೆ ಇರ್ಬೇಕು ನಾವು ಅಂತ. ಮತ್ತೆ ಅರುಣ್ ಸರ್ ತೇಜಸ್ಸನ್ನು ನಮಗೆ ಹೇಳಿ ಏನು ಅದು ವರ್ಣಿಸಲು ಅಸಾಧ್ಯ. ಅದು ಬಹಳ. ನಿನ್ನೆೊಬ್ರು ಧ್ಯಾನಿ ಸಿಕ್ಕಿದೆ, ನಂದು ಸಸ್ಯಾಹಾರ ರ್ಯಾಲಿಗೆ ಹೋಗಿದ್ದೆ. ಅಲ್ಲಿ ನಾನು ಹೇಳಿದೆ, ನಿಮ್ಗೆ ಗುಡಾಕೇಶದಲ್ಲಿ ಆಸಕ್ತಿ ಇದೇನು? ಇದೆ, ನನ್ನ ಮೊಬೈಲ್ ಹಾಳಾಗಿದೆ ಅಂತ ಶುರು ಮಾಡಿದ್ರು. ಪಾರ್ವತಮ್ಮ ಅಂತ ಒಬ್ರು ಸಿದ್ದರ ಬೆಟ್ಟಕ್ಕೆ ಬಂದಿದ್ರಂತೆ. ಅವ್ರು ಹೇಳಿದ್ರು ಅರುಣ್ ಸರ್ ಬಗ್ಗೆ ಒಂದು, ಅದು ಏನು ಅಂತ ಗೊತ್ತಿಲ್ಲ, ಅವರೊಂದು ವಾಯ್ಸ್ ಬರ್ತದೆ, ಬಹಳ ಸೂಕ್ಷ್ಮವಾಗಿರುತ್ತದೆ, ಬಹಳ ಮಧುರವಾಗಿರುತ್ತದೆ, ಏನು ತಳ್ಳನಗೊಳ್ಳುವುದೇ ಇಲ್ಲ, ಇಷ್ಟು ಆಪ್ಯಾಯಮಾನ ಆಗ್ತದೆ ಅಂತ ಹೇಳಿದ್ರೆ ಬಹಳ ಆಪ್ಯಾಯಮಾನ ಆಗಿದೆ ಅಂತ. ನಾನ್ ಹೇಳಿದೆ, ಮತ್ತೆ ನೀವು ನಿಲ್ಲಿಸಿದ್ಯಾ, ಯಾಕೆ ನೀವು ಬರ್ಬೋದು ತಾನೆ? ಸರ್ ನನ್ನ ಮೊಬೈಲ್ ಹಾಳಾಗಿತ್ತು. ಅಯ್ಯೋ, ಮೊಬೈಲ್ ಹಾಳಾದ್ರೆ ತೊಂದರೆ ಇಲ್ಲ, ನೀವು ಸರಿ ಮಾಡಿಸಿ ವಾಪಸ್ ಬರ್ತೀರಾ, ಅದಕ್ಕೆ ಅಸ್ತು ಅಂತ ನಿನ್ನ ಹೇಳಿದ್ದಾರೆ. ಅವರು ಹೇಳಿದ್ರು, 41 ದಿವಸ ನಾನು ಧ್ಯಾನ ಮಾಡಿದ್ದೇನೆ, ಬಹಳ ಒಳ್ಳೆಯ ಅನುಭವ ಆಗಿದೆ, ಅವ್ರು ಅರುಣ್ ಸರ್ ಬಹಳ ಚೆನ್ನಾಗಿ ಹೇಳಿಕೊಡ್ತಾರೆ ಅಂತ ಹೇಳಿದ್ರು. ಹಾಗೆ ಸರಿಸುಮಾರು ನಿನ್ನೆ ಒಂದು 6 ಮಂದಿ ಈ ಗುಡಾಕೇಶಕ್ಕೆ ಬರ್ಲಿಕ್ಕೆ ಅರುಣ್ ಸರ್ ಕೃಪೆಯಿಂದ, ಕೃಷ್ಣದೇವರ ಅನುಗ್ರಹದಿಂದ, ಎಲ್ಲಾ ಹಾಸ್ಟೆಲ್ ಮಾಸ್ಟರ್ಗಳ ಅನುಗ್ರಹದಿಂದ ಒಪ್ಪಿಗೆ ಸೂಚಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇದು ನನ್ನತನವನ್ನು ತೋರಿಸಿಕೊಂಡದಲ್ಲ, ನಾವು ನೆಪ ಮಾತ್ರ. ಆದ್ರೆ 6 ಮಂದಿ ನಿನ್ನೆ ಸೇರ್ಲಿಕ್ಕೆ ಒಪ್ಪಿದ್ದಾರೆ, ಇದೇ ನಮ್ಮ ಗ್ರೂಪಿಗೆ, ಗುಡಾಕೇಶಕ್ಕೆ. ಮತ್ತೆ ನನಗೆ ಇಲ್ಲಿ ಗುಡಾಕೇಶಲ್ಲಿ ಮುಂದುವರಿಲಿಕ್ಕೆ ಕಾರಣ ಅರುಣ್ ಸರ್. ಯಾಕಂತ ಹೇಳಿದ್ರೆ
ಒಂದು ಬಾರಿ ಮಾತಾಡಿದ್ದೆ, ನನಗೇನು ಇದಾಗ್ಲಿಲ್ಲ. 2 ಬಾರಿ ತಪ್ಪಿ ಫೋನ್ ಬಂತು. ನಾನು ಕೇಳಿದೆ, ನನ್ನ ನಂಬರು ತಪ್ಪಿ ಬಂತು ಅಂತ ಹೇಳಿದ್ರು. ಅಲ್ಲಿಂದ ನನಗೆ ಒಂದು ಎನರ್ಜಿ ಸಿಕ್ಕಿತ್ತು. ಅದು ಇಲ್ಲಿಯ ತನಕವೂ ನನ್ನನ್ನು ಕರ್ಕೊಂಡು ಬಂದಿದೆ. ಅವ್ರು ಹೇಳಿದ್ರು ಇದು PhD ಅಂತ. ನಾನು ಬೇರೆ PhD ಮಾಡ್ಬೇಕಂತ ಗ್ರಹಿಸ್ತಾ ಇದ್ದೆ, ನನಗೆ ಆಗ್ಲಿಲ್ಲ. ಆದ್ರೆ ಭಗವಂತ ಅರುಣ್ ಸರ್ನ ಒಂದು ಮಾತಿನ ಶಕ್ತಿಯೋ ಅಥವಾ ದೈವದ ಸಂಕಲ್ಪವೋ ಗೊತ್ತಿಲ್ಲ, ನನಗಂತೂ ದೊಡ್ಡ PhD ಜೀವನದಲ್ಲಿ ಸಿಗ್ಲಿಕ್ಕೆ ಅರುಣ್ ಸರ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇಲ್ಲಾಂದ್ರೆ ಏನೋ ಗುಡಾಕೇಶ ಅಂದ್ರೆ ಸಾಮಾನ್ಯ ನಿದ್ದೆಗೆಟ್ಟು ನಾವು ಧ್ಯಾನ ಮಾಡೋದಂತ ಒಂದು ಸಣ್ಣ ಆಲೋಚನೆ ನನ್ನಲ್ಲಿತ್ತು. ಆದ್ರೆ ಈ ಗುಡಾಕೇಶಕ್ಕೆ ಬಂದಾಗ ಅನಿಸಿತು ಇದು ಬಹಳ ವಿಸ್ತಾರವಾದ ಸಮುದ್ರ ಅಂತ. ಆದ್ರೆ ಗಿರೀಶ್ ಸಾರಿಗೆ ನಾನು ಹೇಳ್ತೇನೆ, ಚಂದ್ರಧ್ಯಾನ ಒಂದು ದಿನ ನೀವು ಪಿರಮಿಡ್ಗೆ ಮಾಡಿದ್ದನ್ನು ಮಾತ್ರ ನೀವು ದೊಡ್ಡದಂತ ನೆನೆಸಿದ್ದೀರೋ, ಅದು ಬಹಳ ದೊಡ್ಡ ಆಲೋಚನೆ. ಆದ್ರೆ ನೀವು ಗುಡಾಕೇಶಕ್ಕೆ ಬನ್ನಿ ಸರ್, ಯಾವ ಹಂತ ಅಂತ ನೀವು ನೆನೆಸಬೇಡಿ, ನೀವು ಒಮ್ಮೆ ಬಂದು ಕೂತ್ಕೊಳ್ಳಿ, ಆಗ ನಿಮಗೆ ಇದರ ಆಳದ ಅರಿವು ಗೊತ್ತಾಗ್ತದೆ ಸರ್. ನನ್ನ ಕೊನೆಯ ಮಾತು ಇಷ್ಟೇ, ಗಿರೀಶ್ ಸರ್ ಬರ್ಬೇಕು ಇದಕ್ಕೆ ಅಂತ. ಖಂಡಿತ ಬರ್ತೀನಿ ಸರ್. ನೀವು ನಿಮ್ಮ ಗಾಯನದಲ್ಲೇ ನನ್ನ ಕರ್ಕೊಂಡ್ ಬಂದ್ರಿ ಮಾಸ್ಟರ್. ನಿಮ್ಮ ಗಾಯನದಲ್ಲೇ ಎಲ್ಲ ಇತ್ತು. ನನ್ನ ಸಾಧನೆ ಎಲ್ಲ ನೀವೇ ತೋರಿಸ್ಬಿಟ್ರಿ. ನನ್ನ ಆಂಜನೇಯನ ಭಕ್ತಿ ಎಲ್ಲ ನೀವೇ ತೋರಿಸಿದ್ರಿ ಮಾಸ್ಟರ್, ರಾಜೇಶ್ ಮಾಸ್ಟರ್. ನಾಳೆಯಿಂದ ಜಾಯ್ನ್ ಆಗ್ತೀವಿ. ನಾನು ಬಂದು ಕೆಲವು ದಿನ ಆದಷ್ಟೇ ಸರ್. ನಾನು ಬಹಳ ಚಡಪಡಿಸಿದ ವ್ಯಕ್ತಿ ಜೀವನದಲ್ಲಿ. ಆದ್ರೆ ಇದು ಸಿಗ್ತದೆ ಅಂತ, ಇಷ್ಟು ಚೆನ್ನಾಗಿದೆ ಅಂತ ನಾನು ನೆನೆಸಲೇ ಇಲ್ಲ. ನಿಮಗೆ ಏನೋ ಗಾಯನ ಕಂಡಿದ್ರೆ ಅದೆಲ್ಲ ಆಂಜನೇಯನ, ನಿಮ್ಮ ಪ್ರೀತಿಯ ದೇವರಾದ ಆಂಜನೇಯನೇ ನುಡಿಸಿದ್ದಾನೆ. ನಾನೇನು ನುಡಿಲಿಲ್ಲ. ನನಗೆ ಏನು ಬರೋದಿಲ್ಲ, ಸತ್ಯ ಹೇಳ್ತೇನೆ, ಏನು ಬರೋದಿಲ್ಲ ನನಗೆ. ಅವ ಹಾಡಿಸ್ತಾನೆ ಅಷ್ಟೇ. ಹೌದು ಮಾಸ್ಟರ್. ಯಾಕೆಂದ್ರೆ ನನ್ನ ಆಂಜನೇಯನ ಅನುಭವ ನಾನು ತುಂಬಾ ಪಡ್ಕೊಂಡಿದ್ದೀನಿ ಮಾಸ್ಟರ್. ಆಂಜನೇಯನ ಮೂಲ ಸ್ವರೂಪ ನನಗೆ ತುಂಬಾ ಇಷ್ಟವಾದ ದೇವರು. ನಾನು ಒಂದ್ ಕಡೆ ಎಲ್ಲ ಆಂಜನೇಯ ಇರ್ತಾನೆ. ಯಾಕೆಂದ್ರೆ ನಮ್ ಕಡೆ ಈಗ ವಿಜಯನಗರದಲ್ಲಿ ಗುಡ್ಡದ ಆಂಜನೇಯ ಸ್ವಾಮಿ ಅಂತ ದೇವಸ್ಥಾನ ಇದೆ. ಅದು ಶಕ್ತಿಯುತವಾದ ದೇವಸ್ಥಾನ. ಅಲ್ಲಿ ನಾವು ಬೆಳಿಗ್ಗೆ ಯೋಗ ಮಾಡ್ಬೇಕಾದ್ರೆ 6 ಗಂಟೆಗೆ ಯೋಗಕ್ಕೆ ಹೋಗ್ತೀವಿ. ಅಲ್ಲಿ ಆಂಜನೇಯನ ನಮಸ್ಕಾರ ಮಾಡಿ ನಾವು ಮಾಡ್ತಿದ್ವಿ. ತುಂಬಾ ಚೆನ್ನಾಗಿತ್ತು ಮಾಸ್ಟರ್. ಆ ಬೆಳಗಿನ ಇದ್ರಲ್ಲಿ ನವಿಲುಗಳೆಲ್ಲ ಬರುತ್ತೆ ಅಲ್ಲಿ. ಅದು ತುಂಬಾ ಅದ್ಭುತ ಜಾಗ ಅದು. ಮೈಸೂರಲ್ಲಿ ಇಲ್ಲ, ನಮ್ಮ ಹತ್ರದಲ್ಲೇ ಇದೆ. 5 ಕಿಲೋಮೀಟರ್ ಅಷ್ಟೇನೆ. ತುಂಬಾ ಚೆನ್ನಾಗಿದೆ ಆ ಜಾಗ. ಆಂಜನೇಯ ಅಂದ್ರೆ ಶಕ್ತಿ ಆದಂತ ಆಂಜನೇಯ. ಖಂಡಿತವಾಗ್ಲೂ ನಾಳೆಯಿಂದ ನಾನು ಜಾಯ್ನ್ ಆಗ್ತೀನಿ ಮಾಸ್ಟರ್. ನೀವು ಜಾಯ್ನ್ ಆದ್ರೆ ಆಂಜನೇಯ ಹಾಡಿಸಿದ್ದು ಸಾರ್ಥಕವಾಯ್ತು. ನಮ್ಮ ನಾಲಿಗೆ ನೀಚ ಬುದ್ಧಿಯ ಬಿಡೋ ನಿನ್ನ ನಾಲಿಗೆ ಅಂತ ದಾಸರ ಪದಿದೆ. ಹಾಗಾಗಿ ನೀಚ ಬುದ್ಧಿ ಅಲ್ಲ, ಆ ನಾಲಿಗೆ ಸತ್ಕಾರ್ಯಕ್ಕೆ ಆಂಜನೇಯ ಇದು ಬಳಸಿಕೊಂಡದ್ದು ಸಾರ್ಥಕವಾಯ್ತು ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಧನ್ಯವಾದ ಮಾಸ್ಟರ್. ಸರಿ ಸರ್. ಅರುಣ್ ಸರ್. ಹಾ ಮೇಡಮ್, ಆಯ್ತಲ್ಲ? ಒಂದು ಒಂದು ಒಳ್ಳೆ ಅದೇ ಹಾಡನ್ನ ಹಾಡಿ ಬಿಡಿ, ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲೆಲ್ಲ ಹಾಕೋಣ. ತುಂಬಾ ಚೆನ್ನಾಗಿದೆ. ಅಥವಾ ಇನ್ನೂ ಏನಾದ್ರು ಅದಕ್ಕೆ ಇಂಪ್ರೂವ್ಮೆಂಟ್ಸ್ ಏನಾದ್ರು ಮಾಡೋದಿದ್ರೆ ಮಾಡಿ. ಇಂಪ್ರೂವ್ಮೆಂಟ್ಸ್ ಮಾಡೋದು ಏನಿಲ್ಲ ಅದರಲ್ಲಿ. ಯಾರಿಗೆ ಸರ್ ನೀವು ಹೇಳೋದು? ರಾಜೇಶ್ ಸರ್ ನಿಮ್ಗೆ. ಸರ್ ಅದು ಆ ಹೊತ್ತಿಗೆ ಏನೋ ಬರ್ತದೆ, ನಾವು ಹಾಡ್ತಾ ಹೋಗ್ತೇವೆ. ನಮಗೇನು ಅದಕ್ಕೆ ಪೂರ್ವ ತಯಾರಿ ಇರುವುದಿಲ್ಲ ಸರ್. ನಮಗೆ ಇವಾಗ ನೀವು ಹಾಡ್ಬೇಕು ಅಂತ ಕುತ್ಕೊಳ್ಳಿ, ಆಗ್ತದೆ. ನಮಗೆ ಏನು ಗೊತ್ತಿಲ್ಲ. ನಾನು ಇದಕ್ಕೊಂದು ಹಿನ್ನೆಲೆ ಹೇಳ್ತೇನೆ. ನಾನು ಕೆಲವರು ಭಾಷಣ ಮಾಡುವವರನ್ನು ನೋಡಿದ್ದೆ, ಆಮೇಲೆ ಕೆಲವು ಕವಿಗಳ ಇದನ್ನು ಓದಿದ್ದೇನೆ. ನನಗೆ ಒಂದು ಯೋಚನೆ ಜೀವನದಲ್ಲಿ, ಇವರನ್ನೆಲ್ಲ ನಾವು ಕಾಪಿ ಮಾಡಬಾರ್ದು, ಇವರಿಗೆಲ್ಲ ರಚನೆ ಮಾಡ್ಲಿಕ್ಕೆ ನಮಗೆ ಯಾಕೆ ಆಗುದಿಲ್ಲ? ಸ್ವಂತಿಕೆ ಬೇಕು. ಈಗ ಪುಸ್ತಕ ಓದಿದ್ರೆ ಆ ಮಾಹಿತಿ ಅದು ಅವರದ್ದಾಯ್ತು. ನಾನದನ್ನು ಬಹಳ ಪ್ರಸ್ತುತವಾಗಿ ನಾನೊಂದು ಪ್ರಸ್ತುತಪಡಿಸಬಲ್ಲೆ. ಆದರೆ ನನ್ನದೆಂಬುದು ಏನಿಲ್ಲ. ಅವರ ಇದಕ್ಕೆ ನಾನು ಒಂದು ಪೇಂಟ್ ಅನ್ನು ಕೊಟ್ಟು, ಮೆರುಗನ್ನು ಕೊಟ್ಟು, ನಾನು ಒಂದಿಷ್ಟು ಜನರ ಮನಸ್ಸನ್ನು ಸೂರೆಗೊಂಡರೆ ಅದು ಅವರದಾಯಿತು. ನಮ್ಮದೇನಾಯ್ತು? ನನ್ನದ್ದು ಎಂಬುದು ಬೇಕು ಅಂದ್ರೆ ಅಹಂ ಅಲ್ಲ, ಅದು ನನ್ನ ಸ್ವಾಭಿಮಾನ, ಅದು ನನ್ನ ಆಶೆ, ನನ್ನ ಸ್ವಂತಿಕೆ ಎಂಬುದು ಬರಬೇಕು. ಸ್ವಂತಿಕೆ ಅಂತ ಹೇಳಿದ್ರೆ ಪುಸ್ತಕ ಓದಿ ಬೈ ಹಾರ್ಟ್ ಮಾಡಿ ನಾವು ಒಬ್ಬರಿಗೆ ಪ್ರವಚನ ಹೇಳುದಲ್ಲ. ಸ್ವಯಂ ಆಗಿ ಸೃಷ್ಟಿಯಾಗಬೇಕು. ಆಂಜನೇಯ ಜ್ಞಾನದ ಭಾಂಡ, ಆಂಜನೇಯ
ವಜ್ರಕಾಯ ಅಂತ ಹೇಳ್ತಾರಲ್ಲ, ಹಾಗಾಗಿ ಪರಮಜ್ಞಾನಿ ಪರಮ ಬ್ರಹ್ಮಜ್ಞಾನಿ ಇದ್ರೆ ಅದು ಆಂಜನೇಯ. ಹಾಗಾಗಿ ನನಗೆ ಆಂಜನೇಯನದೇ ಪ್ರೇರಣೆ ಆಯ್ತು. ಪದ್ಯ ಯಾಕೆ ಬರಿಬೇಕು? ಏನೋ ಪಠ್ಯ ಪುಸ್ತಕದಲ್ಲಿ ಬರೆದಿದ್ದಾರೆ, ಅದು ಪದ್ಯ ಅಲ್ಲ, ನನ್ನದ್ದಾದ ಪದ್ಯ ಬರಬೇಕು, ನನ್ನದ್ದಾದ ಕವಿತೆ ರಚನೆ ಆಗಬೇಕು ಅಂತ. ಹೀಗೆ ಒಂದು ಆಸೆ ಇತ್ತು ಅಷ್ಟೇ ಸರ್ ನನಗೆ. ಅದು ಬರಬರುತ್ತಾ ಸ್ವಯಂ ಆಗಿ ಬರ್ತಾ ಇತ್ತು. ನಾನು ಬರಿಲಿಕ್ಕೆ ಶುರು ಮಾಡಿದ್ದೆ. ಅದು ಪುಸ್ತಕ ಅಂತ ಹವ್ಯಾಸ ಇಟ್ಕೊಡ್ಲಿಲ್ಲ, ಒಂದು ಬರಿಲಿಕ್ಕೆ ಶುರು ಮಾಡಿದ್ರೆ ಬೇಕು. ಆ ಪದ್ಯ ಶಬ್ದಕ್ಕೆ ಶಬ್ದ, ಶಬ್ದಕ್ಕೆ ಶಬ್ದ, ವಾಕ್ಯಕ್ಕೆ ವಾಕ್ಯ, ವಾಕ್ಯಕ್ಕೆ ವಾಕ್ಯ, ಅದು ಸ್ವಯಂ ಆಗಿ ಬರ್ತಾ ಹೋಗ್ತದೆ ಸರ್. ನನಗೆ ಅದು ಯಾವುದೇ ನನ್ನ ಪ್ರಯತ್ನ ಅಂತ ಇರುವುದಿಲ್ಲ, ಅದು ಬರ್ತಾ ಇರ್ತದೆ. ಅದಕ್ಕೆ ನಿಮ್ಮ ಪ್ರಾಸ ಕೇಳಿದ್ದೀರೋ, ನನಗೆ ಪ್ರಾಸ ಗೊತ್ತಿಲ್ಲ. ತ್ರಾಸ ನಮಗೆ ಆಗಬಹುದು ಅಷ್ಟೇ, ಹಾಸ್ಯವೂ ಅದರಲ್ಲಿ ಇರಬಹುದು. ಆದ್ರೆ ಅದು ಎಲ್ಲ ನಡೆಯುವಂಥದ್ದು ಆಂಜನೇಯ ಕೃಪೆಯಿಂದ ಅಂತ ನಾನು ನಂಬಿಕೊಂಡು ಬಂದಿದ್ದೇನೆ ಸರ್. ನನಗೆ ಏನು ಗೊತ್ತಿಲ್ಲ, ಪ್ರಸ್ತಾರ ಕೇಳಿ, ವ್ಯಾಕರಣ ಕೇಳಿ, ನನಗೆ ಏನು ಗೊತ್ತಿಲ್ಲ, ದಡ್ಡ. ಅದರಲ್ಲಿ ಬರ್ತಾ ಇರ್ತದೆ ಅಷ್ಟೇ, ಅದ್ರಲ್ಲಿ ನಾನು ಖುಷಿ ಪಡ್ತೇನೆ. ಅದೇ ನಿಜವಾದ ಕಲೆ ಸರ್. ಅದು ಎಲ್ಲರಿಗೂ ಇರಲ್ಲ, ಅದು ಆ ಒಂದು ಚಾಣಾಕ್ಷತನ. ಸರ್ ಅದು ಆಂಜನೇಯ ಆ ಅಂದರೆ ಅಧ್ಯಾತ್ಮ, ಆ ಅಂದರೆ ಆತ್ಮ, ರು ಅಂದ್ರೆ ಋಣವನ್ನು ಕಳೆದು, ನ ಅಂದ್ರೆ ನಯನ, ನಯನ ಅಂದ್ರೆ ಯಾವುದು? ಆ ದಿವ್ಯ ಚಕ್ಷು, ಅದನ್ನು ತೋರಿಸುವವರೇ ಅರುಣ್ ಕುಮಾರ್ ಸರ್ ಅಂತ ನಾನು ಹೇಳ್ತೇನೆ ಸರ್. ಆಗ್ಲಿ ಸರ್, ಆಗ್ಲಿ. ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಷ್ಟೇ. ಹಾ ಸರ್. ಹ್ಮ್. ಓಕೆ ಸರ್, ಬಹಳ ಇದು ಪ್ರಣಾಮವನ್ನು ನಿಮ್ಮೆಲ್ಲರ ಚರಣಕ್ಕೆ ನಾನು ಇದು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ನಾನು ಸ್ವಲ್ಪ ಸಮಯವನ್ನು ತಿಂದಿದ್ದೇನೆ, ಯಾರ ಒಂದು ಅವಕಾಶವನ್ನು ನಾನೇ ಕಬಳಿಸಿಕೊಂಡಿದ್ದೇನೆ ಅಂತ ನನಗೆ ಅನಿಸ್ತಾ ಉಂಟು. ನಮಗೂ ಬೇಕಾಗಿತ್ತು ಸರ್, ಪ್ರತಿಯೊಬ್ಬರಿಗೂ ಬೇಕು. ಅವರು ಈಗ ಕಾವೇರಿ ಪಿರಮಿಡ್ ಕಳ್ಸೋಣ ಈಗ ಧ್ಯಾನಕ್ಕೆ. ಓಕೆ ಮಾಸ್ಟರ್. ಓಕೆ, ಎಲ್ಲರೂ ಜಾಯ್ನ್ ಆಗಿ. ಮೇಡಮ್ ಕ್ಲೋಸ್ ಮಾಡೋಣಲ್ಲ? ಓಕೆ ಸರ್, ಧನ್ಯವಾದ. ಓಕೆ ಮಾಸ್ಟರ್. ಧನ್ಯವಾದ.